ಅಪರೋಕ್ಷಾನುಭೂತಿ ಅಂತ. ಆ ಗ್ರಂಥವನ್ನು ಶಂಕರಾಚಾರ್ಯರೇ ಬರೆದಿರೋದು ಅಂತ ಹೇಳಿ ಎಲ್ಲರ ವಿದ್ವಾಂಸರ ಅಭಿಪ್ರಾಯ. ಅದರಲ್ಲಿರುವಂಥದ್ದೆಲ್ಲ ವೇದಾಂತದ ವಿಷಯಗಳೇನೆ. ವಿವೇಕ ಚೂಡಾಮಣಿ ಅಷ್ಟೇ ಚೆನ್ನಾಗಿರುವಂತಹ ಒಂದು ಗ್ರಂಥ ಇದು. ತುಂಬ ಜನ ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಆಸಕ್ತಿ ವಹಿಸಿದ್ರಿಂದ ಈ ಒಂದು ಗ್ರಂಥವನ್ನು ನಾವು ಆರಿಸ್ಕೊಂಡ್ವಿ. ಇದನ್ನು ಪ್ರಕರಣ ಗ್ರಂಥ ಅಂತ ಕರೀತಾರೆ. ಪ್ರಕರಣ ಗ್ರಂಥ ಅಂದರೆ ಏನು ಅಂದರೆ, ಪ್ರಕರಣ ಗ್ರಂಥ ಅಂದರೆ ವೇದಾಂತದ ಪರಿಚಯವನ್ನು ಮಾಡಿಕೊಡುವಂತಹ ಗ್ರಂಥ ಅಂತ. ಅಂದರೆ ವೇದಾಂತ ಅಂದರೆ ಎಲ್ರಿಗೂ ಓದಿ ತಿಳ್ಕೊಳ್ಳಿಕ್ಕಾಗಲ್ಲ. ವೇದಾಂತದಲ್ಲಿ ಏನೇನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಅಷ್ಟೊಂದು ವಿಷಯಗಳನ್ನು ಎಲ್ಲವನ್ನು ಒಂದು ಕಡೆ ತಿಳಿಯೋಕ್ಕಾಗಲ್ಲ. ಎಲ್ಲ ಕಡೆಯೂ ಎಷ್ಟೊಂದು ಗ್ರಂಥಗಳನ್ನು ಓದಬೇಕಾಗತ್ತೆ. ವೇದಾಂತ ಅಂದರೆ ಬಹಳ ದೊಡ್ಡದಾದಂತಹ ಸಾಹಿತ್ಯ. ಆದರೆ ಇಲ್ಲಿ ಇವರೇನು ಮಾಡ್ತಾರೆ ಅಂತ ಹೇಳಿದರೆ, ಎಲ್ಲ ವೇದಾಂತದ ಸಾರ ಸಂಗ್ರಹವನ್ನು ಇಲ್ಲಿ ಕೊಟ್ಟು ಅದರ ಪರಿಚಯವನ್ನು ಮಾಡಿಕೊಡ್ತಾರೆ. ಅಂದರೆ ವೇದಾಂತ ಅಂದರೆ ಏನು ಅನ್ನುವಂತಹ ಜ್ಞಾನ ನಮಗೆ ಈ ಗ್ರಂಥವನ್ನು ಓದಿದರೆ ಅರ್ಥ ಆಗತ್ತೆ ಅಂತ ಹೇಳಿ ನಾವು ಹೇಳ್ಬೋದು. ಇನ್ನು ಶಂಕರಾಚಾರ್ಯರ ಬಗ್ಗೆ ತುಂಬ ಚಿಕ್ಕದಾಗಿ ತಿಳ್ಕೊಳ್ಳೋಣ. ಯಾಕೆಂದರೆ ಗ್ರಂಥದ ಬಗ್ಗೆ ತಿಳಿಯೋದು ಬಹಳ ಇರೋದರಿಂದ ಶಂಕರಾಚಾರ್ಯರ ಬಗ್ಗೆ ನಾವು ತಿಳ್ಕೊಳ್ಳೋದನ್ನು ಕಡಿಮೆ ಮಾಡೋಣ. ಕೇರಳದ ಕಾಲಡಿ ಅನ್ನುವಂತಹ ಒಂದು ಊರಲ್ಲಿ ಶಿವಗುರು ಮತ್ತು ಆರ್ಯಾಂಬೆ ಅನ್ನುವಂತಹ ದಂಪತಿಗಳಿಗೆ ಒಂದು ಮಗು ಹುಟ್ಟುತ್ತೆ. ಶಂಕರನ ಕೃಪೆಯಿಂದ ಹುಟ್ಟಿದಂತಹ ಮಗು ಅಂತ ಹೇಳಿ, ಶಿವನ ಕೃಪೆಯಿಂದ ಮಗು ಜನಿಸಿದ್ರಿಂದ ಅವರಿಗೆ ಶಂಕರ ಅಂತ ಹೇಳಿ ಹೆಸರನ್ನು ಇಡ್ತಾರೆ. ಶ್ರೀ ಶಂಕರರು ಹುಟ್ಟಿದಾಗಿನಿಂದನೇ ಅತ್ಯಂತ ಅಸದೃಶವಾದಂತಹ ಜ್ಞಾನವನ್ನು ಪಡ್ಕೊಂಡಿದ್ದಂಥವರು. ವಿಪರೀತ ಜ್ಞಾನ, ಮಗುವಿಗೇನೆ ಅಷ್ಟು ಜ್ಞಾನ ಇತ್ತು. 5ನೇ ವಯಸ್ಸಿಗೆ ಗುರುಕುಲಕ್ಕೆ ಕಳಿಸ್ತಾರೆ. ಇನ್ನೂ ಚಿಕ್ಕ ಆಟ ಆಡುವಂತಹ ಮಗುವನ್ನು ಗುರುಕುಲಕ್ಕೆ ಕಳಿಸ್ತಾರೆ. ಗುರುಕುಲದಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ 4 ವೇದಗಳನ್ನು ಓದ್ತಾರೆ, ಷಡ್ ದರ್ಶನಗಳನ್ನು ಓದ್ತಾರೆ, ಕಾವ್ಯವನ್ನು ಓದ್ತಾರೆ, ತರ್ಕ ಮೀಮಾಂಸೆಗಳನ್ನು ಓದ್ತಾರೆ. ಎಲ್ಲವನ್ನು ಓದಿ 7ನೇ ವರ್ಷಕ್ಕೆ, ಅಂದರೆ ಬರೀ 2 ವರ್ಷಗಳಲ್ಲಿ ಸಕಲ ವಿದ್ಯಾ ಪಾರಂಗತರಾಗ್ತಾರೆ. ವೇದಾಂತ, ವೇದ ಎಲ್ಲವನ್ನು ಅರ್ಥ ಮಾಡ್ಕೊಂಡಿರ್ತಾರೆ ಅವರು. 7ನೇ ವಯಸ್ಸಿಗೆ ಅವರು ವಾಪಸ್ ಹಿಂತಿರುಗಿ ಬರ್ತಾರೆ. ಆದರೆ ಅವರಿಗೆ ಎಷ್ಟೊಂದು ಸನ್ಯಾಸತ್ವ ಎಳೀತಾ ಇರುತ್ತೆ ಅಂದರೆ ಸನ್ಯಾಸಿ ಆಗಲೇಬೇಕು ಅಂತ ಹೇಳಿ ಅವರು ಬಯಸ್ತಾರೆ. ಆದರೆ ಯಾವ ತಾಯಿ ಮಗನ ಸನ್ಯಾಸಿ ಮಾಡೋದಕ್ಕೆ ಇಷ್ಟಪಡ್ತಾರೆ? ಆಗ ಒಂದು ಚಿಕ್ಕ ಒಂದು ನಾಟಕವನ್ನು ಮಾಡಿದಂತೆ ಮಾಡಿ ಕೊನೆಗೆ ನೀನು ಹ್ಞೂ ಅಂದರೆ ಸನ್ಯಾಸಿ ಆಗೋದಕ್ಕೆ ಒಪ್ಕೊಂಡ್ರೆ ಈ ಮೊಸಳೆ ನನ್ನ ಬಿಡುತ್ತೆ, ಹಾಗೆ ಹೀಗೆ ಅಂಥೇಳಿ ಒಟ್ಟಿನಲ್ಲಿ ಒಪ್ಪಿಸಿ 8ನೇ ವರ್ಷಕ್ಕೆ ಸನ್ಯಾಸ ದೀಕ್ಷೆ ತಗೊಳ್ತಾರೆ. ನಮ್ಮ ಮಕ್ಕಳಿಗೆ ಇನ್ನೂ ಆಟ ಆಡ್ತಾ ಇರ್ತಾರೆ. ಅವ್ರು ಓದ್ಕೊಳ್ಳಿದ್ರೆ ಅವ್ರಿಗೆ ಅದು ಅರ್ಥ ಆಗೋದಿಲ್ಲ, ಹಿಡ್ಕೊಬಂದು ಓದಿಸ್ಬೇಕು ನಾವು, ಹಾಗಿರುತ್ತೆ. 8ನೇ ವಯಸ್ಸಿಗೆ ಸನ್ಯಾಸ ದೀಕ್ಷೆ ತಗೊಳ್ತಾರೆ. 10ನೇ ವಯಸ್ಸಿನಷ್ಟೊತ್ತಿಗೆ ಪ್ರಸ್ಥಾನತ್ರಯಗಳನ್ನು ಬರೀತಾರೆ. ಅಂದರೆ ಭಗವದ್ಗೀತೆಗೆ, ಬ್ರಹ್ಮಸೂತ್ರಗಳಿಗೆ, ಅದಕ್ಕೆಲ್ಲ ಭಾಷ್ಯವನ್ನು ಬರೀತಾರೆ ಅವರು. ಬರೆದು ಬದರಿಕಾಶ್ರಮಕ್ಕೆ ಹೋಗ್ತಾರೆ. ಹೇಗೆ ನಡ್ಕೊಂಡು ಹೋದರೂ ನನಗೆ ಗೊತ್ತಿಲ್ಲ. ಕೇರಳದಲ್ಲಿ ಬದರಿಕಾಶ್ರಮ ಎಲ್ಲಿ, ಅಲ್ಲಿಗೆ ಹೋಗ್ತಾರೆ ಅವರು. ಆ ಕಾಲದಲ್ಲಿ ಹೇಗೆ ಪ್ರಯಾಣ ಮಾಡಿದ್ರು ಗೊತ್ತಿಲ್ಲ. ಆಗ ಏನು ಮಾಡ್ತಾರೆ, ಅಲ್ಲಿ ಅನೇಕ ಗ್ರಂಥಗಳ ರಚನೆಯನ್ನು ಮಾಡ್ತಾರೆ, ಸ್ವತಂತ್ರ ಗ್ರಂಥಗಳ ರಚನೆಯನ್ನು ಮಾಡ್ತಾರೆ. ಆ 16 ವಯಸ್ಸಿನ ಹೊತ್ತಿಗೆ ಎಷ್ಟೊಂದು ಗ್ರಂಥಗಳ ರಚನೆ ಆಗುತ್ತೆ ಅಂದರೆ ಅವರ ಗ್ರಂಥಗಳ ಒಂದು ಪಟ್ಟಿನೇ ನಾನು ತಯಾರು ಮಾಡಿದ್ದೆ ಹಿಂದಿನ ಸಲ. ಭಜಗೋವಿಂದಂ ಅದನ್ನು ಇಲ್ಲಿ ಮಾಡಿದಾಗ ಅವರ ಬಗ್ಗೆ 1 ಗಂಟೆಯ ಒಂದು ಇದರಲ್ಲಿ ಅದನ್ನು ಕೊಟ್ಟಿದ್ದೆ. ಆಮೇಲೆ ಅವರು ಚತುರ್ಪೀಠಗಳನ್ನು ಸ್ಥಾಪನೆ ಮಾಡ್ತಾರೆ. ಚತುರ್ಪೀಠಗಳು ಯಾವುದು ಅಂತ ಹೇಳಿದರೆ, ಶೃಂಗೇರಿ ಪೀಠ ಒಂದು, ಜಗನ್ನಾಥ ಪೀಠ ಒಂದು, ಪುರಿ ಜಗನ್ನಾಥ ಪೀಠ, ದ್ವಾರಕಾ ಪೀಠ ಮತ್ತು ಜ್ಯೋತಿರ್ಮಠ, ಅಂದರೆ ಉತ್ತರಾಖಂಡದಲ್ಲಿ ಕೇದಾರಕ್ಕಿಂತ ಸ್ವಲ್ಪ ಕೆಳಗಡೆ ಇರುವಂತಹ ಜ್ಯೋತಿರ್ಮಠ, ಅದನ್ನು ಅಷ್ಟನ್ನು ಸ್ಥಾಪನೆ ಮಾಡ್ತಾರೆ. ಇನ್ನು ಗ್ರಂಥಗಳು ಯಾವುದ್ಯಾವುದು, ಗ್ರಂಥಗಳ ಪಟ್ಟಿ ತುಂಬ ದೊಡ್ಡದಿದೆ. ಅದಕ್ಕೆ ಬಹಳ ಮುಖ್ಯವಾದದ್ದನ್ನು ತಿಳ್ಕೊಳ್ಬೇಕು ಅಂದರೆ ವಿವೇಕ ಚೂಡಾಮಣಿ, ಅಪರೋಕ್ಷಾನುಭೂತಿ, ಆತ್ಮಬೋಧ, ಆಮೇಲೆ ಗೀತೆಗಳಲ್ಲಿ ಭಜಗೋವಿಂದಂ, ಆಮೇಲೆ ಈ ಸನಸ್ಸು ಜಾತಿಯ ಕೂಡ ಇದು ಮಾಡಿದ್ದಾರೆ ಅವರು. ಹಾಗೆ ಅನೇಕ ಗ್ರಂಥಗಳನ್ನು ಅವರು ಮಾಡೋದ್ರ ಜೊತೆಗೆ ಅನೇಕ ಸ್ತೋತ್ರಗಳನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾದದ್ದು ಸೌಂದರ್ಯ ಲಹರಿ ಬರೆದಿರೋದವರೇ, ಆಮೇಲೆ ಆನಂದ ಲಹರಿ ಬರೆದಿರೋದವರೇ, ದಕ್ಷಿಣಾಮೂರ್ತಿ ಅಷ್ಟಕ ಬರೆದಿರೋದವರೇ, ಕನಕದಾರ ಸ್ತೋತ್ರ ಬರೆದಿರೋದವರೇ, ಲಕ್ಷ್ಮೀ ಮೇಲೆ ಹೇಳಿರುವಂಥದ್ದು. ಅವರು ಅದನ್ನು ಪಠಿಸ್ತಿದ್ದಂತಲೇ ಲಕ್ಷ್ಮಿ ಬಂದು ಅದನ್ನು ಏನು ಕೊಡಲಿ, ನಿನಗೇನು ಬೇಕು ಅಂತ ಕೇಳುವಷ್ಟರ ಮಟ್ಟಿಗೆ ಆ ಭಕ್ತಿಯನ್ನು ಅವರು ತೋರಿಸ್ತಾರೆ. ಹೀಗೆ ಈ ಅಪರೋಕ್ಷಾನುಭೂತಿಯನ್ನು ನಾವೀಗ ಆರಿಸ್ಕೊಂಡಿದ್ದೇವೆ.
ಇವತ್ತು ಮತ್ತು ನಾಳೆ 2 ದಿವಸಗಳಲ್ಲಿ ಮಾಡೋದು. ಬಹಳ ಸೀರಿಯಸ್ ಆದಂತಹ ಒಂದು ಗ್ರಂಥ, ಆದರೆ ಅದನ್ನು ಅಷ್ಟೇ ಸರಳಗೊಳಿಸಿ ನಾವು ಹೇಳಲಿಕ್ಕೆ ಸಾಧ್ಯ ಇರುವಂತಹ ಒಂದು ಗ್ರಂಥ, ಅಂದರೆ ಅರ್ಥ ಆಗುವ ರೀತಿಯಲ್ಲಿ ಹೇಳಲಿಕ್ಕೆ ಸಾಧ್ಯ ಇದೆ. ಅಪರೋಕ್ಷ ಅನುಭೂತಿ ಅನ್ನುವಂತಹದ್ದೊಂದು ಪ್ರಕರಣ ಗ್ರಂಥ. ಪ್ರಕರಣ ಗ್ರಂಥ ಅಂತಂದರೆ ಅದರಲ್ಲಿ ಅದೇ ವೇದಾಂತದ ಎಲ್ಲ ಸಾರ ಸರ್ವಸ್ವವನ್ನು ತಿಳಿಸುವಂತಹ ಒಂದು ಗ್ರಂಥ. ಅದರಲ್ಲಿ ಒಟ್ಟು 144 ಶ್ಲೋಕ ಬರುತ್ತೆ. ಈ 144 ಶ್ಲೋಕಗಳನ್ನು ಅರ್ಥ ಮಾಡಿಕೊಂಡು, ಅವುಗಳನ್ನು ಅರ್ಥವನ್ನು ತಿಳ್ಕೊಂಡು, ಅದರ ಒಳಗಿನ ಅರ್ಥವನ್ನು ತಿಳ್ಕೊಂಡು, ಅದೆಲ್ಲವನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ, ಓದಬೇಕಾಗತ್ತೆ. ಆಚಾರ್ಯರು ಹೇಳ್ತಾರೆ, ಪ್ರತಿಯೊಬ್ಬರೂ ಕೂಡ ಸ್ವಧರ್ಮದ ಆಚರಣೆಯೊಂದಿಗೆ ಭಗವಂತನಲ್ಲಿ ಭಕ್ತಿ ಭಾವದಿಂದ ಇದ್ದುಕೊಂಡು ಸಾಧನ ಚತುಷ್ಟಯಗಳನ್ನು ಆಚರಣೆ ಮಾಡೋದಲ್ಲಿ, ಅಂದರೆ ಪ್ರತಿಯೊಬ್ಬರು ಕೂಡ ಸರಿಯಾದ ಸ್ವಧರ್ಮದ ಆಚರಣೆ, ಅಂದರೆ ಸ್ವಧರ್ಮ ಅಂದರೆ ಇಲ್ಲಿ ಜಾತಿ ಪದ್ಧತಿಯನ್ನು ಅವ್ರು ಹೇಳಿಲ್ಲ. ಸ್ವಧರ್ಮ ಅಂದ್ರೇನು? ಮಾನವ ಧರ್ಮ. ಮಾನವತೆಯಲ್ಲೇನಿದೆ? ಮುಖ್ಯವಾಗಿ ಪ್ರೀತಿ, ಮಮತೆ, ಕರುಣೆ, ಸ್ನೇಹ, ಈ ಎಲ್ಲವೂ ಕೂಡ ಸ್ವಧರ್ಮವೇ ಆಗಿರುತ್ತೆ. ಎಲ್ಲವನ್ನು ಆಚರಣೆಗೆ ತಂದುಕೋಬೇಕು ಅಂದರೆ ಎಷ್ಟು ಒಳ್ಳೆಯ ಜೀವನ ನಡೆಸಬೇಕು ಅಂದರೆ ಸೌಶೀಲ್ಯ ಜೀವನ ಅಂತ ನಾವೇನು ಹೇಳ್ತೀವಿ, ಅದರ ಪ್ರಕಾರ ನಡ್ಕೊಳ್ಬೇಕು. ಅದು ಸ್ವಧರ್ಮದ ಆಚರಣೆ ಆಗತ್ತೆ. ಅದರೊಂದಿಗೆ ಭಗವಂತನಲ್ಲಿ ಅತ್ಯಂತ ಭಕ್ತಿಭಾವದಿಂದ ಇರಬೇಕು. ಆವಾಗ ಸಾಧನ ಚತುಷ್ಟಯಗಳನ್ನು ಸಂಪೂರ್ಣವಾಗಿ ಆಚರಿಸಿದಲ್ಲಿ, ಅಂದರೆ ಸಾಧನ ಚತುಷ್ಟಯ ಅಂದರೆ ನಮಗೆಲ್ರಿಗೂ ಗೊತ್ತಿದೆ, ವಿವೇಕ, ವೈರಾಗ್ಯ, ಷಟ್ ಸಂಪತ್ತು ಮತ್ತು ಮುಮುಕ್ಷತ್ವ ಅಥವಾ ಪ್ರೇಮ, ಇವಿಷ್ಟನ್ನು ಆಚರಿಸಿದಲ್ಲಿ ಖಂಡಿತವಾಗಿ ಅಪರೋಕ್ಷಾನುಭೂತಿಯನ್ನು ಪಡೆಯೋಕ್ಕೆ ಸಾಧ್ಯ ಅನ್ನುವಂತಹ ಒಂದು ನಮಗೆ ಭರವಸೆಯನ್ನು ಶಂಕರರು ಕೊಡ್ತಾರೆ. ಅಂದರೆ ಈ ರೀತಿಯಾಗಿ ನೀವು ಜೀವನ ನಡೆಸಿದರೆ ಖಂಡಿತವಾಗಿ ಅಪರೋಕ್ಷಾನುಭೂತಿ ಆಗತ್ತೆ. ಅಂದರೆ ಶಿವನ ಅಥವಾ ಆತ್ಮನ ಸಾಕ್ಷಾತ್ಕಾರ ಸಾಧ್ಯ, ಅವನಲ್ಲಿ ಸೇರಿ ಹೋಗಲು ಸಾಧ್ಯ ಅನ್ನುವಂತಹದ್ದನ್ನು ಹೇಳ್ತಾರೆ. ಅಪರೋಕ್ಷಾನುಭೂತಿ ಗ್ರಂಥದ ಬಗ್ಗೆ ಮುಂದೆ ಈಗಲೇ ತಿಳ್ಕೊಳ್ಳೋರಿದ್ದೇವೆ. ಭಗವಂತನ ಭಕ್ತಿಯ ಬಗ್ಗೆ ನಮಗೆ ಗೊತ್ತಿದೆ. ಏನು? ಒಂದೇ ಮನಸ್ಸಿನಿಂದ ಆ ಏಕ ಚೈತನ್ಯದಲ್ಲಿ ನೆಲೆ ನಿಂತು ನಮ್ಮನ್ನು ನಾವು ಅರ್ಪಣೆ ಮಾಡ್ಕೊಳ್ಳೋದು. ಅಂದರೆ ಇರೋದು ಒಂದೇ ದೇವರು, ಬೇರೆ ಬೇರೆ ಏನು ಹೆಸರಿಂದ ಕರೆದ್ರೂ ಕೂಡ ದೇವರಿರೋದು ಒಂದೇ, ಅದು ಒಂದೇ ಚೈತನ್ಯ ಇರುವಂಥದ್ದು. ಶಿವ ಅನ್ನಿ, ರಾಮ ಅನ್ನಿ, ಕೃಷ್ಣ ಅನ್ನಿ, ನಾರಾಯಣ ಅನ್ನಿ, ನೀವು ಏನೇ ಹೇಳಿ, ಬ್ರಹ್ಮ ಅನ್ನಿ, ಆತ್ಮ ಅನ್ನಿ, ಏನು ಹೇಳಿದರೂ ಇರೋದು ಅದು ಒಂದೇ. ಆ ಏಕ ಚೈತನ್ಯದಲ್ಲಿ ಒಂದೇ ಮನಸ್ಸಿನಿಂದ ಅದರಲ್ಲಿ ನೆಲೆ ನಿಂತು ನಮ್ಮನ್ನು ನಾವು ಅರ್ಪಿಸಿಕೊಳ್ಳುವುದು. ಅಂದರೆ ನಾನು ಬೇರೆ ನೀನು ಬೇರೆ ಅನ್ನೋ ಅಂಥದ್ದಲ್ಲ, ನಮ್ಮನ್ನು ನಾವು ಅದರಲ್ಲಿ ಅರ್ಪಣೆ ಮಾಡಿಕೊಳ್ಳುವಂತಹದ್ದನ್ನೇ ಭಕ್ತಿ ಅಂತ ಹೇಳಿ ಕರೀತಾರೆ. ಭಕ್ತಿ ಅನ್ನೋದು ಅಷ್ಟು ಸುಂದರವಾದಂತಹ ಒಂದು ವಿಷಯ. ಅಂದರೆ ನಮ್ಮನ್ನು ನಾವು ಭಗವಂತನಿಗೆ ಅರ್ಪಿಸಿಕೊಳ್ಳುವಂತಹದ್ದು ಅಂತ. ಆಗ ತನ್ನ ನಿಜ ಸ್ವರೂಪದ ಅನುಸಂಧಾನ ಕೂಡ ಭಕ್ತಿ ಅಂತ ಅನ್ನಿಸ್ಕೊಳ್ಳುತ್ತೆ. ಅಂದರೆ ನಾನೇನು ಅನ್ನೋದನ್ನು ಅರ್ಥ ಮಾಡ್ಕೊಳ್ತೀವಲ್ವ, ನಿಜವಾಗಿ ನಾನೇನು ಅಂತ ಹೇಳಿ ನಮ್ಮನ್ನು ನಾವು ತಿಳ್ಕೊಳ್ತೀವಲ್ವ, ಅದನ್ನು ಆ ಅನುಸಂಧಾನವನ್ನು ಭಕ್ತಿ ಅಂತ ಹೇಳಿ ಕರೀತಾರೆ. ಅದಕ್ಕೆ ಶ್ರೀಶಂಕರರು ವಿವೇಕ ಚೂಡಾಮಣಿನಲ್ಲಿ ಹೇಳ್ತಾರೆ, ಜ್ಞಾನ, ಭಕ್ತಿ ಮತ್ತು ವೈರಾಗ್ಯಗಳು ಪರಮಾತ್ಮನನ್ನು ಸೇರೋದಕ್ಕೆ ಬೇಕೇ ಬೇಕಾದ ಸಾಧನ ಅಂತ ಹೇಳ್ತಾರೆ. ಬರೀ ಜ್ಞಾನ ಇದ್ದರೆ ಸಾಕಾಗಲ್ಲ, ಭಕ್ತಿ ಬೇಕೇ ಬೇಕು. ಯಾಕೆಂದರೆ ನಾವು ಹೋಗಿ ಸೇರೋದು ಅವನನ್ನು. ಹಾಗೆ ಅದರ ಜೊತೆಗೆ ವೈರಾಗ್ಯ, ಬೇರೆ ಏನೂ ಬೇಡ ನಿನ್ನನ್ನು ಬಿಟ್ಟು ಅನ್ನುವಂತಹ ಆ ವೈರಾಗ್ಯ. ಹಾಗಾಗಿ ಭಕ್ತಿಯೂ ಬೇಕು, ಜ್ಞಾನವೂ ಬೇಕು, ವೈರಾಗ್ಯವೂ ಬೇಕು, ಮೂರೂ ಬೇಕು. ಮೂರು ಇದ್ದಾಗ ಮಾತ್ರ ಪರಮಾತ್ಮನನ್ನು ಸೇರೋದಕ್ಕೆ ಸಾಧ್ಯವಾಗತ್ತೆ. ಇವು ಅತ್ಯಂತ ಅಗತ್ಯವಾದಂತಹ ಸಾಧನಗಳು ಅಂತ ಹೇಳಿ ಶಂಕರಾಚಾರ್ಯರು ಹೇಳ್ತಾರೆ. ಭಕ್ತಿ ಅಂದರೆ ನಾವೀಗಿನ್ನೂ ತಿಳ್ಕೊಂಡ್ವಿ, ಅದು ಸಮರ್ಪಣೆ, ನಮ್ಮನ್ನು ನಾವು ಸಂಪೂರ್ಣವಾಗಿ ಅರ್ಪಣೆ ಮಾಡಿಕೊಳ್ಳುವುದನ್ನು ಭಕ್ತಿ ಅಂತ ಹೇಳಿ ಕರಿತೇವೆ. ಭಕ್ತಿ ಅಂದರೆ ಇನ್ನೂ ಒಂದು ಅರ್ಥ ಇದೆ, ಅಹಂನ ನಾಶ. ನಾನು ಅನ್ನುವ ಅಹಂಕಾರವನ್ನು ಯಾವಾಗ ನಾಶ ಮಾಡ್ತೀವೋ ಆಗ ಮಾತ್ರ ಶರಣಾಗತಿ ಸಾಧ್ಯ. ದೇವರಲ್ಲಿ ಒಂದಾಗಲಿಕ್ಕೆ ಸಾಧ್ಯ, ಇಲ್ಲದೇ ಇದ್ದರೆ ಸಾಧ್ಯ ಇಲ್ಲ. ಹಾಗಾಗಿ ಇದನ್ನು ಅಹಂನ ನಾಶ ಆಗಬೇಕಾಗತ್ತೆ. ಜೊತೆಗೆ ಹೇಳ್ತಾರೆ ಮಮಕಾರವೂ ಇರಬಾರದು ಅಂತ ಹೇಳ್ತಾರೆ. ಮಮಕಾರ ಕೂಡ ಇರೋ ಹಾಗಿಲ್ಲ. ಮಮಕಾರ ಇದ್ದರೆ ಬೇರೆಯವ್ರಿಗೆ ಅಂಟ್ಕೊಂಡ್ಬಿಡ್ತೀವಿ. ಮಮಕಾರ ಯಾರ ಮೇಲೆ ಬರುತ್ತೆ? ಕುಟುಂಬದ ಸದಸ್ಯರ ಮೇಲೆ ಬರುತ್ತೆ, ಸ್ನೇಹಿತರ ಮೇಲೆ ಬರುತ್ತೆ, ನೆಂಟರ ಮೇಲೆ ಬರುತ್ತೆ. ಹೇಗೋ ಅಂಟಾಕೊಂಡಿರ್ತೀವ, ಅದನ್ನು ಮಮಕಾರ. ಆ ಮಮಕಾರ ಇದ್ದಾಗ ಕೂಡ ಇದು ಭಕ್ತಿ ಆಗಲ್ಲ. ಮಮಕಾರವನ್ನು ಕೂಡ ತ್ಯಾಗ ಮಾಡಬೇಕಾಗತ್ತೆ. ಯಾವುದೇ ಮಮಕಾರ ಬೇಕಾಗಿಲ್ಲ. ಏನು ಕರ್ತವ್ಯ ಇದೆ ಅದನ್ನು ಮಾಡ್ತಾ ಹೋಗೋಣ, ಪ್ರೀತಿಯಿಂದ ಇರೋಣ ಎಲ್ಲರೊಂದಿಗೆ, ಆದರೆ ಅಂಟಾಕಿಕೊಳ್ಳುವಿಕೆ ಬೇಡ ಅನ್ನುವಂಥದ್ದನ್ನು ಶಂಕರಾಚಾರ್ಯರು ಹೇಳ್ತಾರೆ.
ಮಮಕಾರ ಇಲ್ಲದಿರುವಿಕೆ ಅಂತಾರೆ. ಅದರ ಜೊತೆಗೆ ವೈರಾಗ್ಯ. ವೈರಾಗ್ಯ ಅಂದ್ರೇನು? ಪ್ರಾಪಂಚಿಕ ವಸ್ತುಗಳಿಗೆ ಅಂಟಿಕೊಳ್ಳದಿರುವಿಕೆ, ಅದನ್ನು ತ್ಯಜಿಸುವುದು. ಇರೋದನ್ನು ಅನುಭವಿಸೋಣ ಅಷ್ಟೇ, ಅದನ್ನು ಬಿಟ್ಟು ಅದಕ್ಕೆ ಅಂಟು ಹಾಕ್ಕೊಂಡಿದ್ದೀನಿ ಅನ್ನುವಂಥದ್ದು ಬೇಡ ಅನ್ನುವಂಥದ್ದು ಹೇಳ್ತಾರೆ ವೈರಾಗ್ಯ. ಇವಿಷ್ಟು ಇದ್ದಾಗ ಆತ್ಮ ಸಾಕ್ಷಾತ್ಕಾರ ಸಾಧ್ಯ ಅಂತ ಹೇಳ್ತಾರೆ ಶಂಕರಾಚಾರ್ಯರು. ಅಂದರೆ ಇದು ವೇದಾಂತದ ಸಾರ ಆಗಿರೋದ್ರಿಂದ ವೇದಾಂತದಲ್ಲಿಯೂ ಇದನ್ನೇ ಹೇಳ್ತಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಇನ್ನು ಸಾಧನ ಚತುಷ್ಟಯದ ಬಗ್ಗೆ ಹೇಳ್ತಾರಲ್ವ, ಸಾಧನ ಚತುಷ್ಟಯ ಸಂಪನ್ನನಾಗಬೇಕು, ಭಕ್ತಿ ಇರಬೇಕು, ವೈರಾಗ್ಯ ಇರಬೇಕು ಅಂದಾಗ ಸಾಧನ ಚತುಷ್ಟಯ. ಈ ಸಾಧನ ಚತುಷ್ಟಯದ ಬಗ್ಗೆ ನಮ್ಮ ಥಿಯೋಸಾಫಿಕಲ್ ಸೊಸೈಟಿ ಸದಸ್ಯರಿಗೆ ತುಂಬ ಏನು ನಾವು ಹೇಳಬೇಕಾಗಿಲ್ಲ. ನಾವು ಯಾವಾಗಲೂ ಓದ್ತಾ ಇರ್ತೀವಿ ಮತ್ತು ಅದನ್ನು ಆಚರಣೆಯಲ್ಲೂ ತಂದಿರ್ತೇವೆ. ಇಲ್ಲೇನು ಹೇಳ್ತಾರೆ? ವಿವೇಕ, ವೈರಾಗ್ಯ, ಸದಾಚಾರ ಮತ್ತು ಮುಮುಕ್ಷತ್ವ ಅಥವಾ ಪ್ರೇಮ ಅಂತ ಇಟ್ಕೋಬೋದು. ಇವುಗಳನ್ನು ನಾನು ಹೆಚ್ಚಾಗಿ ವಿವರಿಸಲ್ಲ, ಯಾಕೆಂದರೆ ನಾವು ಎಲ್ಲ ಓದಿರೋ ಅಂಥದ್ದೇ. ಮೊಟ್ಟ ಮೊದಲು ನಾವು ಓದೋ ಪುಸ್ತಕ ಯಾವುದು? ಶ್ರೀ ಜೆ ಕೃಷ್ಣಮೂರ್ತಿಯವರ ಪರಮಗುರು ಚರಣ ಸನ್ನಿಧಿ, ಅದನ್ನೇ ಓದೋದು ಫಸ್ಟು. ಹಾಗಾಗಿ ಇವೆಲ್ಲವೂ ನಮಗೆ ಗೊತ್ತಿರೋವಂಥ ವಿಷಯ. ಹಾಗಾಗಿ ಇನ್ನು ಅಪರೋಕ್ಷಾನುಭೂತಿ ಅಂದರೆ ಅದು ಸಾಧ್ಯ ಆಗತ್ತೆ ಅಂತ ಹೇಳ್ತಾರೆ. ಅಪರೋಕ್ಷಾನುಭೂತಿ ಅಂದ್ರೇನು? ಸ್ವಲ್ಪ ಪದ ಒಂಥರ ವಿಚಿತ್ರವಾಗಿದೆ ಅನಿಸುತ್ತೆ. ವಿವೇಕ ಚೂಡಾಮಣಿ ಅಂದರೆ ಗೊತ್ತಾಗುತ್ತೆ ನಮಗೆ. ಚೂಡಾಮಣಿ ಅಂತಂದರೆ ಅದು ಬಹಳ ಪ್ರೆಷಿಯಸ್ ಸ್ಟೋನು, ವಜ್ರದ ಥರ, ಹಾಗೆ ಹೀಗೆ ಅಂತೆಲ್ಲ ಗೊತ್ತಾಗ್ಬಿಡುತ್ತೆ. ಆದರೆ ಅಪರೋಕ್ಷಾನುಭೂತಿ ಅಂದ್ರೇನು? ಸ್ವಲ್ಪ ಇದು ಸಂಸ್ಕೃತ ಪದ, ಹಾಗಾಗಿ ಅದರ ಅರ್ಥವನ್ನು ಸರಿಯಾಗಿ ತಿಳ್ಕೊಳ್ಳೋಣ. ಅಪರೋಕ್ಷಾನುಭೂತಿ ಅಂದರೆ ಬೇರೆ ಏನೂ ಅಲ್ಲ, ಆತ್ಮ ಸಾಕ್ಷಾತ್ಕಾರದ ಅನುಭವ. ಆತ್ಮಸಾಕ್ಷಾತ್ಕಾರದ ಅನುಭವ ಅಂದರೆ ನೇರ ಅನುಭವ. ಇಲ್ಲಿ ಅದನ್ನೇನು ಹೇಳ್ತೀವಿ? ಪ್ರತ್ಯಕ್ಷ ಜ್ಞಾನ, ಪರೋಕ್ಷ ಜ್ಞಾನ ಅಲ್ಲ. ಈಗ ನಾವು ತಿಳ್ಕೊತಿರೋದು ಪರೋಕ್ಷ ಜ್ಞಾನ. ಶಂಕರಾಚಾರ್ಯರಿಗೆ ಆತ್ಮಜ್ಞಾನಿಗಳಾಗಿದ್ದರು, ಅವ್ರು ಹೀಗೆ ಹೇಳಿದ್ದಾರೆ ಹಾಗೆ ಹೇಳಿದ್ದಾರೆ, ನಾವು ತಿಳ್ಕೊತಿರೋದು ಪರೋಕ್ಷ ಜ್ಞಾನ. ಆದರೆ ಇಲ್ಲಿ ಹೇಳ್ತಾರೆ ಪ್ರತ್ಯಕ್ಷ ಜ್ಞಾನ ಬರೋದು ಅಪರೋಕ್ಷ ಅನುಭೂತಿ ಅಂತ. ಹಾಗಾಗಿ ಈ ಪ್ರತ್ಯಕ್ಷ ಜ್ಞಾನ ಅಥವಾ ಇನ್ನೊಂದು ಪದ ಹೇಳ್ಬೋದು ಅಂದರೆ ಯಥಾರ್ಥದ ಅನುಭವ. ಏನು ಯಥಾರ್ಥ ಇದೆ ಅದರ ಅನುಭವ, ಅದನ್ನು ಡೈರೆಕ್ಟ್ ಪರ್ಸೆಪ್ಷನ್ ಅಂತ ಕರಿತೀವಿ. ನೇರವಾದ ಅನುಭೂತಿ, ಡೈರೆಕ್ಟ್ ಪರ್ಸೆಪ್ಷನ್, ನೇರ ಅನುಭವ ಅಥವಾ ನೇರವಾದ ಆತ್ಮಾನುಸಂಧಾನ. ಅದರ ಜೊತೆಗೆ ಇನ್ನೂ ಒಂದು ವಿಷಯ ಏನು ಅಂದರೆ ಇಂದ್ರಿಯ ಗೋಚರ ಅಲ್ಲದೇ ಇರುವಂತಹದ್ದು. ಅಂದರೆ ಈ ಆತ್ಮದ ಅನುಭವವನ್ನು ನಾವು ಪಡ್ಕೊಳ್ಳೋದು ಇಂದ್ರಿಯಗಳ ಮುಖಾಂತರ ಅಲ್ಲ, ಇಂದ್ರಿಯಗಳ ಇಲ್ಲದೆ, ಇಂದ್ರಿಯ ಗೋಚರ ಅಲ್ಲದೇ ಇರುವಂತಹದ್ದು ಅಂತ ಹೇಳ್ತಾರೆ. ಅಂದರೆ ಇಂದ್ರಿಯಗಳಿಂದ ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಇಂದ್ರಿಯಾತೀತವಾದಂತಹ ಅನುಭವ. ಆದರೆ ಈ ಅನುಭವ ನಮಗಾಗೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾರೆ. ಅದನ್ನು ಅಪರೋಕ್ಷ ಅನುಭೂತಿ ಅಂತ ಕರೀತಾರೆ. ಅಂದರೆ ಸಾಕ್ಷಾತ್ ಅನುಭವ ಅಂತ ನಾವು ತಿಳ್ಕೊಳ್ಬೋದು. ಸಾಕ್ಷಾತ್ ಅನುಭವಕ್ಕೆ ಅಪರೋಕ್ಷ ಅನುಭೂತಿ ಅಂತ ಕರೀತಾರೆ. ಅಂದರೆ ಈ ಪಠ್ಯದ ಇದರದ್ದು ಟೈಟ್ಲ್ ನಮಗೆ ಅರ್ಥ ಆಯಿತು. ಅಪರೋಕ್ಷ ಅನುಭೂತಿ ಅಂದರೆ ನೇರ ಅನುಭವ, ಸತ್ಯದ ಸಾಕ್ಷಾತ್ಕಾರ ಅಥವಾ ಆತ್ಮನ ನೇರ ಅನುಭವ. ನೇರ ಅನುಭವ ಹೇಗೆ ಪಡ್ಕೊಳ್ಳೋದು? ಎಲ್ಲ ಗ್ರಂಥಗಳಲ್ಲೂ, ಸಾಧನಾ ಪ್ರಧಾನವಾದ ಗ್ರಂಥಗಳಲ್ಲೆಲ್ಲ ನಮಗೆ ಕೊಟ್ಬಿಟ್ಟಿದ್ದಾರೆ. ಹೀಗೆ ಮಾಡಿ ನೇರ ಅನುಭವ ಆಗತ್ತೆ. ಇವರೂ ಅದೇ ರೀತಿಯಲ್ಲಿ ಕೊಡ್ತಾ ಹೋಗ್ತಾರೆ. ಆದರೆ ಅದನ್ನು ಮಾಡಿದಾಗ ಖಂಡಿತ ನೇರ ಅನುಭವ ನಿಮಗೆ ಸಾಧ್ಯ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ನಾವುಗಳು ಇಂದ್ರಿಯಾತೀತವಾಗಿ ಯಾವುದರ ಅನುಭವ ಪಡಿಬೇಕು ಅಲ್ವಾ? ನೇರ ಅನುಭವ ಅಂದರೆ ಇಂದ್ರಿಯಾತೀತವಾದದ್ದು ಅಂತ ಹೇಳಿದ್ರು. ಇಂದ್ರಿಯಾತೀತವಾದರೆ ಏನು ಅನುಭವ ಪಡೀಲಿಕ್ಕೆ ಸಾಧ್ಯ ಇದೆ ಅಲ್ವಾ? ಎಲ್ಲ ಇಂದ್ರಿಯಗಳಿಂದ ಪಡೆಯೋ ಅಂಥದ್ದೇ ಅನುಭವ, ಎಲ್ಲ ಪಂಚೇಂದ್ರಿಯಗಳಿಗೆ ಸಿಕ್ಕೋದೇ ಅನುಭವ ಅನ್ನೋದರ ಅರ್ಥ. ಇನ್ನು ಇಂದ್ರಿಯಾತೀತವಾಗಿ ಹೇಗೆ ಪಡೆಯೋದು ಅಂದರೆ ನಮಗೆ ಗೊತ್ತಿರೋದು ಇಂದ್ರಿಯಗಳಿಂದ ಪಡೆಯುವ ಅನುಭವ ಮಾತ್ರ, ಪಂಚೇಂದ್ರಿಯಗಳಿಂದ ಪಡೆಯೋ ಅನುಭವ ಮಾತ್ರ. ಇಲ್ಲಿ ಯಾವುದನ್ನು ಪಡಿತೀವಿ ಅದನ್ನು ಇಲ್ಲಿ ಹೇಳ್ತಾರೆ. ಇಂದ್ರಿಯಾತೀತ ಅನುಭವ ನೀವು ಪಡಿಬೇಕಲ್ಲ, ಅದು ಯಾವುದ್ರದ್ದು ಅಂದರೆ ಅದು ನಾನುವಿನದ್ದು ಅಂತ ಹೇಳ್ತಾರೆ. ಅದನ್ನು ಅದೇ ನಾನು ಅಂದರೆ ಯಾವುದರ ಅನುಭವ ಪಡಿಬೇಕು ಅಂದರೆ ನಾನುವಿನ ಅನುಭವ ಪಡಿಬೇಕು ಅಂತ ಹೇಳ್ತಾರೆ. ಎಲ್ಲರ ದೇಹದಲ್ಲಿದ್ದು ನಾನು ಅಂತ ಕರೆಯಲ್ಪಡುವಂತಹ ಜೀವಾತ್ಮನನ್ನು
ಅವನ ಪರಿಶುದ್ಧ ರೂಪದಲ್ಲಿ ಅವನು ಬ್ರಹ್ಮವೇ ಆಗಿದ್ದಾನಲ್ಲ, ಆ ಅನುಭವ ಪಡ್ಕೋಬೇಕು ಅಂತಾರೆ. ಇವಾಗ ಎಲ್ಲರೂ ನಾನು ಅಂತ ಹೇಳೋದು ಯಾರನ್ನು? ನಮ್ಮನ್ನು. ನಾನು ಅಂದಾಗ ನಾನು ಆಗಿರ್ತೀನಿ, ನೀವು ನಾನು ಅಂದ್ಕೊಂಡಾಗ ನೀವು ಆಗಿರ್ತೀರ. ಅಂದರೆ ಎಲ್ಲರೂ ಕೂಡ ಆ ಒಂದೇ ಪದವನ್ನೇ ಉಪಯೋಗಿಸೋದು, ನಾನು ಅನ್ನುವಂತಹದ್ದನ್ನು. ಅದು ಜೀವಾತ್ಮ, ಅದು ತನ್ನ ಪರಿಶುದ್ಧ ರೂಪದಲ್ಲಿ ಅದು ಬ್ರಹ್ಮವೇ ಆಗಿದೆ. ಜೀವಾತ್ಮ ಬೇರೆ ಅಲ್ಲ, ಯಾಕೆಂದರೆ ಪರಮಾತ್ಮನಲ್ಲಿ ಸೇರುವ ಜೀವಾತ್ಮ ಅದು. ಅದಕ್ಕೋಸ್ಕರ ಪರಿಶುದ್ಧವಾಗಿದೆ. ಈ ಜೀವಾತ್ಮನ ಒಂದು ಸ್ಥಿತಿ ಏನಪ್ಪ, ಅವನ ಸ್ವರೂಪ ಏನು ಅಂದರೆ ನಮ್ಗೆ ಗೊತ್ತಾ? ಅವನ ಸ್ವರೂಪ ಗೊತ್ತಿಲ್ಲ. ಅವನ ಸ್ವರೂಪ ಯಾವುದು ಅಂದರೆ ಇರುವಿಕೆ, ಅಂದರೆ ಬೀನೆಸ್. ಅವನು ಇದ್ದಾನೆ, ಇರುವಿಕೆಯೇ ಅವನ ಒಂದು ಅಸ್ತಿತ್ವ. ಅಂದರೆ ಅವನ ಸ್ವರೂಪ ಏನು? ಜೀವಾತ್ಮ ಅಂದರೆ ಇರುವಿಕೆ ಅಷ್ಟೇ ಅಂತ ಹೇಳ್ತಾರೆ. ಅಂದರೆ ಅರಿವು, ಆನಂದ, ಎಕ್ಸಿಸ್ಟೆನ್ಸ್ ಅಂತ ಕರೀತಾರೆ. ಜ್ಞಾನ, ಪರಮಾನಂದವ ಅವನ ಸ್ಥಿತಿ. ಜೀವಾತ್ಮನ ಒಂದು ಸ್ಥಿತಿ ಏನಪ್ಪ ಅಂದರೆ ಪರಮಾನಂದದಿಂದ ಇರ್ತಾನವನು. ಅವನ್ನ ಹೇಗೆ ಕಂಡುಹಿಡಿಯೋದು ಅಂದರೆ ಅವನು ಇರ್ತಾನೆ ಅಷ್ಟೇ, ಇರುವಿಕೆ ಅವನ ಅರಿವು ಅಂತ ಹೇಳ್ತಾರೆ. ಅವನನ್ನೇ ಬ್ರಹ್ಮ ಅಂತ ಕರೆಯೋದು. ಪರಮ ಪವಿತ್ರ ಸ್ವರೂಪದಲ್ಲಿ, ಪರಿಶುದ್ಧ ರೂಪದಲ್ಲಿರುವಂತಹ ಜೀವಾತ್ಮ ಬ್ರಹ್ಮನೇ ಅಂತ ಹೇಳ್ತಾರೆ ಇಲ್ಲಿ. ಅವನನ್ನೇ ಬ್ರಹ್ಮ ಅಂತೇವೆ, ಅದನ್ನೇ ಆತ್ಮ ಅಂತೇವೆ. ಏನು ಹೇಳಿದ್ರು ಅದೇ, ಸತ್ಯವೂ ಅದೇ, ದೇವರು ಅದೇ, ಆತ್ಮವೂ ಅದೇ, ಬ್ರಹ್ಮವೂ ಅದೇ, ಎಲ್ಲ ಪರ್ಯಾಯ ಪದಗಳಷ್ಟೇ. ಏನು ಹೇಳಿದ್ರು ಇರೋದು ಒಂದೇ. ಅಂದರೆ ಅದು ಇಂದ್ರಿಯ ಗೋಚರ ಅಲ್ಲ. ಅದು ನಮಗೆ ಇಂದ್ರಿಯಗಳಿಂದ ನಮ್ಮ ಜೀವಾತ್ಮನನ್ನು ನಮಗೆ ತಿಳಿಯೋಕ್ಕಾಗಲ್ಲ. ಜೀವಾತ್ಮ ಇಂದ್ರಿಯಗಳಿಗೆ ಅತೀತನಾಗಿರುವಂತಹದ್ದು. ಅದು ಅತ್ಯಂತ ಸೂಕ್ಷ್ಮವಾದದ್ದು, ಬೇರೆ ತೀರಾ ಸೂಕ್ಷ್ಮ. ಇಂದ್ರಿಯಗಳಿಗೆ ಇವಾಗಲೇ ಆಟಮ್ಸು ಅದೆಲ್ಲ ನಮ್ಮ ಕಣ್ಣಿಗೇನು ಕಾಣೋದಿಲ್ಲ. ನಮ್ಮ ಕಣ್ಣಿಗೆ ಕಾಣೋದಕ್ಕೆ ಒಂದು ರೇಂಜ್ ಇರುತ್ತೆ, ಆ ರೇಂಜಲ್ಲಿ ಮಾತ್ರ ಕಾಣಿಸುತ್ತೆ, ಆ ರೇಂಜಲ್ಲಿ ಮಾತ್ರ ಕಿವಿ ಕೇಳಿಸ್ತದೆ. ಎಲ್ಲಕ್ಕೂ ಒಂದು ಲಿಮಿಟ್ ಇದೆ ನಮಗೆ. ಇದು ಅತಿ ಸೂಕ್ಷ್ಮವಾಗಿರೋದ್ರಿಂದ ಇದನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅದು ಇಂದ್ರಿಯಗಳಿಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅದನ್ನು. ಮತ್ತದಿನ್ನೇನು ಅಂದರೆ ಎಲ್ಲವನ್ನ ಬೆಳಗುವಂತಹ ಚೈತನ್ಯ ಸ್ವರೂಪ ಅದು. ಎಲ್ಲಕ್ಕೂ ಬೆಳಕನ್ನು ನೀಡೋದು ಅದೇ ಅಂತೆ, ಬ್ರಹ್ಮವೇ, ಅದೇ ಚೈತನ್ಯ ಸ್ವರೂಪ ಅಂತಾರೆ. ಅದನ್ನು ಸಾಕ್ಷಿ ಅಂತ ಕೂಡ ಕರೀತಾರೆ. ಸಾಕ್ಷೀಭೂತವಾಗಿ ಎಲ್ಲವನ್ನ ನಡೆಸಿಕೊಂಡು ಹೋಗುವಂತಹ ಒಂದು ಚೈತನ್ಯ ಅಂತ ಕರೀತಾರೆ. ಅದನ್ನು ಇನ್ನೂ ಒಂದು ಪದ ಉಪಯೋಗಿಸ್ತಾರೆ, ಅವ್ಯಯ ಅಂತ ಕರೀತಾರೆ. ವ್ಯಯವಿಲ್ಲದ್ದು, ಏನು ಹಾಳಾಗಲ್ಲ, ಅದು ಕಳೆದೋಯ್ತು, ಖರ್ಚಾಯಿತು ಅನ್ನೋ ಹಂಗಿಲ್ಲ, ಅವ್ಯಯವಾದದ್ದು ಅಂತಾರೆ. ಅದನ್ನೇ ಸಂಸ್ಕೃತದಲ್ಲಿ ತತ್ ಅಂತ ಕರೀತಾರೆ, ಅನಂತ ಅಂತ ಕರೀತಾರೆ. ಯಾರನ್ನು ನಾವು ಅನಂತ ಪದ್ಮನಾಭನ ಪೂಜೆ ಮಾಡ್ತೀವೋ ಯಾರವನು? ಬ್ರಹ್ಮವೇ. ಏನು ವ್ಯಯವಾಗದೇ ಇರುವಂತಹದ್ದು ಅದೇ ಆತ್ಮ, ಎಲ್ಲವೂ ಅದೇ. ಅದನ್ನು ಇಲ್ಲಿ ಹೇಳ್ತಾರೆ, ತತ್ ಅಂತ ಕರೆಯುವಂತಹ ಬ್ರಹ್ಮ. ಸಂಸ್ಕೃತದಲ್ಲಿ ತತ್ ಅಂತಾರೆ, ಇದಂ ಅಂತಾರೆ. ಎರಡು ಪದ ಬಹಳ ಉಪಯೋಗಿಸ್ತಾರೆ. ಆ ತತ್ ಅಂದರೆ ಇದೆ, ಎಲ್ಲರ ಒಳಗೂ ಕೂಡ ನಾನು ಅಂತ ಅನಿಸಿಕೊಳ್ಳುವಂತಹ ಆ ಪರಿಶುದ್ಧ ಜೀವಾತ್ಮನೇ, ಬ್ರಹ್ಮನೇ, ಅದೇ ತತ್ ಅಂತ ಹೇಳ್ತಾರೆ. ಇಷ್ಟೆಲ್ಲ ಹೇಳಿದ್ರಲ್ಲ, ಇಂದ್ರಿಯ ಗೋಚರ ಅಲ್ಲ ಅಂದಾಗ ಹೆಂಗೆ ಅರ್ಥ ಮಾಡ್ಕೊಳ್ಳೋದು? ಹೇಗೆ ಅರಿಯುವುದು ಆ ತತ್ತನ್ನು? ಅವನನ್ನು ಅರಿಯಬೇಕಾದರೆ ಸಾಧನ ಚತುಷ್ಟಯಗಳ ಅನುಷ್ಠಾನ ಅಗತ್ಯ. ಸಾಧನ ಚತುಷ್ಟಯಗಳಿಲ್ದಲೇ ಅರ್ಥ ಮಾಡ್ಕೊಳಕ್ಕಾಗಲ್ಲ. ನಾವು ಹೇಗಿದ್ದರೆ ಹಾಗೆ ಇರ್ತೀವಿ, ನಮಗೆ ಆತ್ಮ ಸಾಕ್ಷಾತ್ಕಾರ ಆಗ್ಬಿಡ್ಬೇಕು, ಇಲ್ಲ ಸತ್ಯಾನುಸಂಧಾನ ಆಗ್ಬಿಡ್ಬೇಕು ಅಂದರೆ ಖಂಡಿತ ಸಾಧ್ಯ ಇಲ್ಲ. ಅದಕ್ಕೆ ಸಾಧನ ಚತುಷ್ಟಯಗಳ ಅನುಷ್ಠಾನ ಬೇಕೇ ಬೇಕು. ಮನಸ್ಸನ್ನು ನಿರ್ವಿಷಯವನ್ನಾಗಿ ಮಾಡಬೇಕು. ಅದಕ್ಕೆ ಮನಸ್ಸನ್ನು ಮೌನ ಮಾಡಿ, ಮನಸ್ಸನ್ನು ಏನೂ ವಿಷಯಗಳಿಲ್ಲದಂತೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಹೇಗೆ ಮನಸ್ಸನ್ನು ಮಾಡೋದಂದರೆ ಅದಕ್ಕೆ ಅನೇಕ ಟೆಕ್ನಿಕ್ಸ್ ಇದೆ. ಆ ವಿಷಯಗಳಲ್ಲಿದ್ದರೆ ಮನಸ್ಸನ್ನು ಮೌನ ಮಾಡುವುದು ಹೇಗೆ, ಅಥವಾ ಮನಸ್ಸನ್ನು ಖಾಲಿ ಮಾಡುವುದು ಹೇಗೆ, ಈ ಎಲ್ಲ ವಿಷಯಗಳನ್ನು ನಾವು ಹಿಂದೆ ತಿಳ್ಕೊಂಡಿದ್ದೇವೆ. ಹಾಗೆ ನಿರ್ವಿಷಯವನ್ನು ಮಾಡಬೇಕು ಅಥವಾ ಮನಸ್ಸನ್ನು ಖಾಲಿ ಮಾಡಬೇಕು. ನಂತರ ಅದೇ ಮನಸ್ಸನ್ನು ಆತ್ಮಸ್ವರೂಪದಲ್ಲಿ ನೆಲೆ ನಿಲ್ಲುವಂತೆ ಮಾಡಬೇಕು. ಮನಸ್ಸದೇ. ಈಗ ನಮ್ಮ ಮನಸ್ಸೇನಿದೆ, ತಾತ ಈ ತಕ್ಕದ ಅಂತ ಡ್ಯಾನ್ಸ್ ಮಾಡ್ತಾ ಹೊರಗಿನ ಎಲ್ಲ ವಿಷಯಗಳನ್ನು ತಿಳ್ಕೊಳ್ತಾ ಏನೆಲ್ಲ ಆಟ ಆಡ್ತಿರುವಂಥ ಇದೇ ಮನಸ್ಸಿನಿಂದನೇ ಅದು ಆಗುತ್ತೆ. ಆದರೆ ಅದಾಗಲಿಕ್ಕೆ ಬೇಕಾದಷ್ಟು ವಿಷಯಗಳಿದೆ.
ಮನಸ್ಸನ್ನು ಖಾಲಿ ಮಾಡಬೇಕು, ಮೌನ ಮಾಡಬೇಕು, ಸೂಕ್ಷ್ಮ ಮಾಡಬೇಕು. ಆಮೇಲೆ ಅದನ್ನು ಆತ್ಮಸ್ವರೂಪದಲ್ಲಿ ನೆಲೆ ನಿಲ್ಲುತ್ತೆ, ಅದು ನೆಲೆ ನಿಲ್ಲುವಂತೆ ಮಾಡಬೇಕು. ಆ ಸ್ಥಿತಿಯನ್ನು ಸಮಾಧಿ ಅಂತ ಕರಿತೇವೆ. ಸಮಾಧಿ ಆದಾಗಲೇ ಅಪರೋಕ್ಷ ಅನುಭೂತಿ ಆಗೋದು, ಅಲ್ಲಿವರೆಗೆ ಆಗೋದಿಲ್ಲ. ಆ ಸಮಾಧಿ ಸ್ಥಿತಿಗೆ ಹೋಗಲಿಕ್ಕೆ ಎಷ್ಟು ಇದಿದೆ ಅಂದರೆ, ದಾರಿ ಇದೆ ಅಂದರೆ ನಾವು ಹೋಗ್ತಾನೇ ಇರಬೇಕು. ಹೋಗದೇ ಇದ್ದರೆ ಆಗೋದೇ ಇಲ್ಲ. ಏಕ್ದಮ್ ಸಮಾಧಿ ಸಿಗಲ್ಲ. ಎಲ್ಲೋ ಕೆಲವರಿಗೆ ಸಿಗತ್ತೆ. ಅವ್ರ ಹಿಂದಿನ ಜನ್ಮದಲ್ಲಿ ಎಲ್ಲ ಮುಗಿಸ್ಬಿಟ್ಟಿರ್ತಾರೆ. ಆವಾಗ ಸಡನ್ನಾಗಿ ಅವ್ರಿಗೆ ಆಗತ್ತೆ. ಜಯಕೃಷ್ಣಮೂರ್ತಿ ಅವ್ರಿಗೆ ಒಂದು ಆಲೋಚನೆಯೂ ಬರ್ತಾನೆ ಇರಲಿಲ್ವಂತೆ. ಹಾಗಿತ್ತು ಅವರ ಮನಸ್ಸು. ಪರಿಶುದ್ಧ, ಹುಟ್ಟಿದಾಗಿನಿಂದನೇ ಎಲ್ಲವನ್ನ ಗಳಿಸಿಕೊಂಡಂತಹ ಭಗವತ್ ಪ್ರೇಮಿಯವರು. ಅವರಿಗೆ ತಕ್ಷಣ ಆಯಿತು. ಹಾಗಾಗಿ ನಾವು ಈ ತಯಾರಿ ಶುರು ಮಾಡಿದರೆ ಅದು ಆಗ್ತಾ ಹೋಗುತ್ತೆ ಅಂತ. ನಾವು ಎಷ್ಟೇ ಧ್ಯಾನ ಮಾಡಿದ್ರೂ ಕೂಡ ಸಮಾಧಿ ಸ್ಥಿತಿಗೆ ಹೋದ್ವಿ ಅಂತ ಹೇಳಲಿಕ್ಕಾಗಲ್ಲ. ಧ್ಯಾನ ನಾವು ಎಲ್ಲರೂ ಸಾಮಾನ್ಯವಾಗಿ ಕಂಟಿನ್ಯೂ ಇಟ್ಟಿದ್ದೀವಿ. ಎಷ್ಟೋ ವರ್ಷಗಳಿಂದ ಧ್ಯಾನ ಮಾಡ್ತಾನೇ ಇದ್ದೀವಿ. ಸಮಾಧಿ ಸ್ಥಿತಿ ಬರೋದಿಲ್ಲ. ಸಮಾಧಿ ಸ್ಥಿತಿ ಬರುವಾಗ ಅಲ್ಲಿ ಅನೇಕ ಅಡಚಣೆಗಳು ಬರುತ್ತೆ. ಧ್ಯಾನ ಮಾಡುವಾಗಲೇ ಎಷ್ಟು ಅಡಚಣೆಗಳು ಬರುತ್ತೆ ಅನ್ನೋದು ನಮಗೆಲ್ಲ ಧ್ಯಾನ ಮಾಡುವ ಅಭ್ಯಾಸ ಇರೋರಿಗೆ ಗೊತ್ತಿದೆ. ಹೇಗೆ ಏನೇನು ಅಡಚಣೆಗಳು ಬರ್ತದೆ ಅಂತ ಹೇಳಿ ಗೊತ್ತಿದೆ. ಯಾಕೆ ಅಡಚಣೆ ಬರುತ್ತೆ? ಮುಖ್ಯ ಕಾರಣ ಏನೋ ಅಡಚಣೆ ಬಂತು, ಏನೋ ಆಯಿತು, ಎದ್ದೆ ಆಗಲೇ ಇಲ್ಲ, ಇವತ್ತು ಮನಸ್ಸನ್ನು ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗಲಿಲ್ಲ, ಮನಸ್ಸು ಖಾಲಿ ಮಾಡೋಕ್ಕೆ ಆಗಲಿಲ್ಲ ಅಂತ ಎಷ್ಟೋ ಸರ್ತಿ ನಾವು ಬೇಸರ ಪಟ್ಕೊಂಡಿದ್ದು ಉಂಟು. ಧ್ಯಾನ ಆಗಲಿಲ್ಲ, ಇವತ್ತು ಫಲಪ್ರದ ಆಗಲಿಲ್ಲ. ಕೆಲವು ದಿವಸ ಆಗ್ಬಿಡುತ್ತೆ, ಕೆಲವು ದಿವಸ ಆಗಲಿಲ್ಲ. ಯಾಕೆ? ಎಲ್ಲಿಂದ ಬಂತು ಈ ಅಡಚಣೆಗಳು? ಯಾಕೆ ಅಡಚಣೆಗಳು ಬರ್ತವೆ ನಮಗೆ ಅಂತ ಹೇಳಿದ್ರೆ, ಇವು ಎಲ್ಲಿಂದ ಹೊರಗಿಂದ ಬರಲ್ಲ. ಇವು ನಮ್ಮ ಮನಸ್ಸಿನೊಳಗೆ ಇರುತ್ತದೋ, ಇನ್ನು ಸ್ಟಾಕು ಖಾಲಿಯಾಗಿಲ್ಲ. ಹಾಗಾಗಿ ಎಲ್ಲಿಂದ ಬಂತು ಅಡಚಣೆ ಅಂದರೆ ನಮ್ಮ ಮನಸ್ಸೊಳಗಿಂದನೇ ಬಂತು, ಅಲ್ಲಿಂದನೇ ಬರುತ್ತೆ. ಹಾಗೆ ಇನ್ನೂ ಮನಸ್ಸಿನ ಒಳಗೆ ಖಾಲಿ ಆಗದೆ ಉಳಿದಿರುವಂತಹ ಈ ಸಂಸ್ಕಾರಗಳಿದೆಯಲ್ಲ, ಅದರಿಂದ ಈ ಅಡಚಣೆಗಳು ಬರುತ್ತೆ. ಹೊರಗೆ ಯಾರೂ ನಮ್ಮನ್ನು ಅಡ್ಡಿ ಮಾಡೋದಿಲ್ಲ. ಸಮಾಧಿ ಸ್ಥಿತಿಗೆ ಹೋಗ್ಲಿಕ್ಕೆ ಅಡ್ಡಿ ಇಲ್ಲವೇ ಇಲ್ಲ. ನಮ್ಮ ಮನಸ್ಸೇ ಅಡ್ಡಿ, ಅದರಲ್ಲಿ ಉಳ್ಕೊಂಡಿರೋ ಸಂಸ್ಕಾರಗಳೇ ಅಡ್ಡಿ. ಆ ಸಂಸ್ಕಾರಗಳೆಲ್ಲ ಹೋಗೋವರೆಗೆ ನಮಗೆ ಮನಸ್ಸು ಖಾಲಿ ಆಗೋವರೆಗೆ ಆಗೋದಿಲ್ಲ. ಹಾಗಾಗಿ ಇದನ್ನು ಭಗವಾನ್ ಬುದ್ಧರೇನು ಹೇಳ್ತಾರೆ ಅಂದರೆ ಸಂಖಾರ ಅಂತ ಹೇಳ್ತಾರೆ. ಅಂದರೆ ಸಂಸ್ಕಾರ ಅಂತ, ಸಂಖಾರ ಅಂತಾರೆ. ಅದಕ್ಕೆ ಏನು ಮಾಡಬೇಕು? ಏನು ಶಾರ್ಟ್ ಕಟ್ಟೇ ಇಲ್ಲ ರೀ. ನೋ ಶಾರ್ಟ್ ಕಟ್. ಸೀದಾ ಏನು ಅಂದರೆ ನಿರಂತರ ಅಭ್ಯಾಸವೇ ಅದೊಂದೇ ದಾರಿ. ಅದು ಬಿಟ್ಟರೆ ಬೇರೆ ದಾರಿ ಇಲ್ಲ. ಹಾಗಾಗಿ ನಿರಂತರ ಅಭ್ಯಾಸದಿಂದ ಆಗ ಶುದ್ಧ ಬ್ರಹ್ಮವಸ್ತುವಿನ ಜ್ಞಾನ ಸಿಗುತ್ತೆ ನಮಗೆ. ನಿರಂತರ ಅಭ್ಯಾಸ, ಮನಸ್ಸು ಸಂಪೂರ್ಣ ಖಾಲಿ ಆಗಬೇಕು. ಎಲ್ಲ ಸಂಸ್ಕಾರಗಳು ಕೂಡ ಹೊರಟು ಹೋಗಬೇಕಾಗತ್ತೆ. ಅದು ಹೋದಾಗ, ಮನಸ್ಸು ಖಾಲಿ ಆದಾಗ ಒಂದು ಬ್ರಹ್ಮ ವಸ್ತುವಿನ ಜ್ಞಾನ ನಮಗೆ ದೊರಕುತ್ತೆ. ಅದೇ ಅಪರೋಕ್ಷಾನುಭೂತಿ. ಅದೇ ಅಪರೋಕ್ಷಾನುಭೂತಿ ಅಂದರೆ ಬೇರೆ ಏನೂ ಅಲ್ಲ. ಶುದ್ಧ ಬ್ರಹ್ಮನ ಒಂದು ಜ್ಞಾನ ಯಾವಾಗ ಸಿಗತ್ತೆ ಅದು ಅಪರೋಕ್ಷಾನುಭೂತಿ. ಅದೇ ಆತ್ಮನ ಅಥವಾ ಬ್ರಹ್ಮನ ನೇರ ಸಂದರ್ಶನ. ನೇರವಾಗಿ ಬ್ರಹ್ಮನೊಟ್ಟಿಗೆ ಅಥವಾ ಆತ್ಮನೊಟ್ಟಿಗೆ ಇರುವಂತಹ ಒಂದು ಸ್ಥಿತಿ ಬರುತ್ತೆ. ಅಂದರೆ ಬ್ರಹ್ಮನ ಅರಿವು ಅಂತ ಹೇಳ್ಬೋದು. ಸಾಧಕರಿಗೆ ಅಪರೋಕ್ಷಾನುಭೂತಿ ಆಗೋದಕ್ಕೆ ಏನೇನು ಸಾಧನೆಗಳು ಬೇಕು ಅಂತ ಹೇಳಿ ನಾವು ತಿಳ್ಕೊಳ್ಳೋಣ. ಅಪರೋಕ್ಷಾನುಭೂತಿ ಗ್ರಂಥವನ್ನು ಮೊದಲನೆಯ ಒಂದು ಇದನ್ನು ನೋಡಿದ್ರೆ, ನಾವು ಅದನ್ನು 7 ವಿಭಾಗಗಳಾಗಿ ಮಾಡಿದ್ವಿ. ಅಂದರೆ 144 ಶ್ಲೋಕಗಳನ್ನು ಇದಕ್ಕೆ ಆ ಒಂದು ಏನೇನಕ್ಕೆ ಸಂಬಂಧಪಟ್ಟಿದೆ ಶ್ಲೋಕಗಳು ಅಂತ ಹೇಳಿ ಅದನ್ನು ಆಧರಿಸಿ ಎಲ್ಲ ವಿಷಯಗಳನ್ನು ನಾವು 7 ಪಠ್ಯಗಳನ್ನಾಗಿ ಮಾಡಿ ಅದನ್ನು ನಾವು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾಯಿದ್ದೀವಿ. ಹಾಗಾಗಿ ಈ ದಿವಸ ಅಂದರೆ ಇವತ್ತು ಮತ್ತು ನಾಳೆ ಮಧ್ಯಾಹ್ನದವರೆಗೆ ಈ 144 ಶ್ಲೋಕಗಳ ಎಲ್ಲ ವಿಷಯಗಳನ್ನು, ಅಂದರೆ ಮುಖ್ಯವಾದಂಥ ವಿಷಯಗಳನ್ನೆಲ್ಲ ತಮ್ಮೊಂದಿಗೆ ಹಂಚಿಕೊಳ್ಳೋರಿದ್ದೇವೆ ನಾವು. ಈಗ ಅಪರೋಕ್ಷಾನುಭೂತಿಯ ಮೊದಲನೆಯ ಭಾಗವನ್ನು ನಾವು ನೋಡೋದಾದರೆ, ಅದರಲ್ಲಿ ಮೊದಲನೇದಾಗಿ ಒಂದು ಧ್ಯಾನ ಶ್ಲೋಕ ಬರುತ್ತೆ. ಬಹಳ ಮುಖ್ಯವಾದಂಥ ಧ್ಯಾನ ಶ್ಲೋಕ. ಆ ಧ್ಯಾನ ಶ್ಲೋಕ ಇದ್ದರೇ ಮುಂದುವರಿಯೋದಕ್ಕೆ ಸಾಧ್ಯ ಆಗುವಷ್ಟು ಪವಿತ್ರವಾದ ಧ್ಯಾನ ಶ್ಲೋಕ ಅದು. ಅಲ್ಲಿಂದ ನಾವು ಅಪರೋಕ್ಷಾನುಭೂತಿಯ ಒಳಗೆ ಹೋಗೋದಕ್ಕೆ ಪ್ರಾರಂಭ ಮಾಡೋಣ. ಅಲ್ಲಿ ಹೇಳ್ತಾರೆ, ಶ್ರೀಹರಿಂ ಪರಮಾನಂದಂ ಉಪದೇಷ್ಟಾರಂ ಈಶ್ವರಂ ವ್ಯಾಪಕಂ ಸರ್ವಲೋಕಾನಾಂ ಕಾರಣಂ ತಂ ನಮಾಮ್ಯಹಂ ಅಂತ ಹೇಳ್ತಾರೆ. ಅಂದರೆ ಶ್ರೀಹರಿಯು ಆನಂದ ಸ್ವರೂಪನಾಗಿದ್ದಾನೆ.
ಆತ್ಮಜ್ಞಾನವನ್ನು ನೀಡೋದು ಅವನೇ. ಅಂದರೆ ಈಶ್ವರನಾಗಿ ಎಲ್ಲವನ್ನ ವ್ಯಾಪಿಸಿಕೊಂಡಿದ್ದಾನೆ ಅವನು. ಶ್ರೀಹರಿ, ಈಶ್ವರ ಎಲ್ಲ ಪದಗಳು ಒಂದೇ ಅನ್ನೋದನ್ನು ಈ ಶ್ಲೋಕದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಹೇಳುತ್ತಾ ಇರೋದು ಈಶ್ವರನ ಬಗ್ಗೆ, ಬ್ರಹ್ಮನ ಬಗ್ಗೆ, ಆದರೆ ಇಲ್ಲಿ ಶ್ರೀಹರಿನ ಯಾಕೆ ಹೇಳಿದ್ರು ಅಂದರೆ ಎಲ್ಲವೂ ಒಂದೇ ಅನ್ನೋದನ್ನು ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ ಇಲ್ಲಿ. ಶ್ರೀಹರಿಯು ಆನಂದ ಸ್ವರೂಪನು, ಆತ್ಮಜ್ಞಾನವನ್ನು ನೀಡುವವನು, ಈಶ್ವರನಾಗಿ ಎಲ್ಲವನ್ನೂ ವ್ಯಾಪಿಸಿಕೊಂಡಿರುವಂತಹವನು, ಎಲ್ಲ ಲೋಕಗಳಿಗೂ ಕಾರಣನು. ಅಂದರೆ ಎಲ್ಲ ಲೋಕಾಂತರಗಳೇನಿದೆ ಎಲ್ಲದ ಸೃಷ್ಟಿಕರ್ತ ಅವನೇ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಆಗಿರುವಂತಹ ಪ್ರಸಿದ್ಧನಾದ ಶ್ರೀಹರಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾರೆ. ಶ್ರೀಹರಿ ಅಂದ್ರೇನು? ಆ ಪದದ ಅರ್ಥನೂ ತಿಳ್ಕೊಬೇಕಲ್ವ. ಶ್ರೀಹರಿ ಅಂದ್ರೇನು ಅಂತ. ಶ್ರೀಹರಿ ಅಂತಂದರೆ ಸಕಲ ಪ್ರಪಂಚದ ಆತ್ಮ ಅಂತೆ ಶ್ರೀಹರಿ. ಇಡೀ ಏನೇನು ಪ್ರಪಂಚ ಇದೆಯೋ ಆ ಎಲ್ಲ ಪ್ರಪಂಚದ ಆತ್ಮವೇ ಶ್ರೀಹರಿ ಅಂತಾರೆ ಈ ಶ್ಲೋಕದಲ್ಲಿ. ಆತ್ಮವೇ ಶ್ರೀಹರಿ ಮತ್ತು ಅದ್ವಿತೀಯವಾದಂತಹ ತತ್ವ. ಅಂದರೆ ಶ್ರೀಹರಿ ಒಬ್ಬ ಇದ್ದಾನೆ, ಅವನ ಹಿಂದೆ ಇನ್ನೊಬ್ಬ ಇದ್ದಾನೆ ಅಂತ ಏನು ಇಲ್ಲವೇ ಇಲ್ಲ. ಅದು ಅದ್ವಿತೀಯ, ಇನ್ನೊಂದಿಲ್ಲ, ಇರೋದೇ ಒಂದು ಅನ್ನುವಂಥದ್ದನ್ನು ಹೇಳ್ತಾರೆ. ಶ್ರೀಹರಿಯೇ ಎಲ್ಲ ಅಂತ ಹೇಳ್ತಾರೆ. ಅದು ಅದರ ಗುಣ ಏನು, ಸ್ವಭಾವ ಏನು ಶ್ರೀಹರಿ ಅಂದರೆ ಅಂತ ಹೇಳಿದ್ರೆ, ಶ್ರೀಹರಿ ಅಂದರೆ ಪರಮಾನಂದ ಸ್ವರೂಪವನ್ನು ಉಳ್ಳದ್ದು. ಅದೇ ಗುರು ಅಂತಲೂ ಹೇಳ್ತಾರೆ. ಗುರು ಅಂದರೆ ಯಾರು? ಶ್ರೀಹರಿಯೇ ಗುರು ಅಂತ ಹೇಳ್ತಾರೆ. ಅದೇ ಗುರು ಅಂತ ಹೇಳ್ತಾ ಆ ಗುರು ತತ್ವವನ್ನು ಅಥವಾ ಶ್ರೀಹರಿ ತತ್ವವನ್ನು ತಿಳಿಯಬೇಕು ಅನ್ನೋರಿಗೆ ಉಪದೇಶ ನೀಡುವಂತಹ ಗುರುವಿನ ರೂಪದಲ್ಲಿ ತೋರುವ ತತ್ವವೂ ಶ್ರೀಹರಿಯೇ. ಈಗ ನನಗೆ ನನ್ನ ಆತ್ಮನ ದರ್ಶನ ಆಗಬೇಕು ಅಂದಾಗ ನನಗೊಬ್ಬರು ಸಹಾಯಕ್ಕೆ ಬರ್ತಾರೆ, ಅವರನ್ನು ಗುರು ಅಂತ ಕರಿತೇವೆ. ಆ ಗುರು ಬಂದು ಏನು ಮಾಡ್ತಾರೆ? ಶ್ರೀಹರಿ ತತ್ವವನ್ನು ತೋರಿಸ್ಕೊಡ್ತಾರೆ. ತೋರಿಸ್ಕೊಡೋ ಗುರು ಯಾರು? ಶ್ರೀಹರಿ ತತ್ವವೇ ಗುರು ರೂಪದಲ್ಲಿ ಬರ್ತಾರೆ. ಅದನ್ನಿಲ್ಲಿ ಹೇಳ್ತಾರೆ. ಆತ್ಮತತ್ವವನ್ನು ತಿಳಿಯಬೇಕು ಅನ್ನುವಂತಹವರಿಗೆ ಉಪದೇಶವನ್ನು ನೀಡುವ ಗುರುವಿನ ರೂಪದಲ್ಲಿ ತೋರಿಕೊಳ್ಳುವ ತತ್ವವೂ ಶ್ರೀಹರಿಯೇ. ಅಂದರೆ ಗುರು ಬೇರೆ ಅಲ್ಲ, ಶ್ರೀಹರಿ ಬೇರೆ ಅಲ್ಲ, ಎಲ್ಲವೂ ಒಂದೇ ಅಂತ ಹೇಳ್ತಾರೆ. ಇದನ್ನೇ ಈಶ್ವರ ಅಂತ ಕರೆಯೋದು, ಜಗತ್ತನ್ನಾಳುವ ಪರಮೇಶ್ವರ ಅಂತ ಹೇಳೋದು, ಜಗನ್ನಿಯಾಮಕ ಅಂತ ನಾವು ಯಾರನ್ನು ಕರಿತೀವಿ, ಶ್ರೀಹರಿಯೋ ಈಶ್ವರನೋ ಬ್ರಹ್ಮನೋ ಏನೇ ಹೆಸರಿಂದ ಕರೆದರೂ ಇರೋದು ಒಂದೇ ಒಂದು ತತ್ವ ಅದು ಅಂತ ಹೇಳಿ ಇಲ್ಲಿ ಶಂಕರಾಚಾರ್ಯರು ಹೇಳ್ತಾರೆ. ಇದು ಅತ್ಯಂತ ವ್ಯಾಪಕವಾಗಿ ಇಡೀ ಜಗತ್ತನ್ನೇ ವ್ಯಾಪಿಸಿದೆ. ಅದಿಲ್ಲದಂತಹ ಒಂದು ಜಾಗವೂ ಇಲ್ಲ, ಅಷ್ಟು ಆವರಿಸಿಕೊಂಡಿದೆ ಆ ತತ್ವ. ಹಾಗೂ ಜಗತ್ತಿನ ಹೊರಗೂ ಇರೋದು ಅದೇ ತತ್ವ. ಅಂದರೆ ಬರೀ ಸೃಷ್ಟಿಯೊಳಗೆ ಮಾತ್ರ ಅದಿದೆ ಅಂತ ಅಲ್ಲ, ಸೃಷ್ಟಿಯ ಒಳಗೂ ಇದೆ, ಸೃಷ್ಟಿಯ ಹೊರಗೂ ಆ ತತ್ವ ಇದೆ ಅನ್ನೋದನ್ನು ಹೇಳ್ತಾರೆ. ಅಂದರೆ ಸಮಸ್ತ ಸೃಷ್ಟಿಗೆ ಕಾರಣವಾಗಿರುವಂತಹ ತತ್ವವೂ ಇದೆ ಅಂತ ಹೇಳ್ತಾ ಇಂತಹ ಹರಿಗೆ ನಮಸ್ಕಾರಗಳು ಅಂತ ಹೇಳ್ತಾರೆ. ಅಂದರೆ ಒಂದು ದೇವರನ್ನು ಸ್ಮರಣೆ ಮಾಡಿ ಪ್ರಾರಂಭ ಮಾಡಬೇಕಾದಾಗ ಕೂಡ ಎಷ್ಟು ವಿಷಯವನ್ನು ಅದರೊಳಗಡೆ ಅಡಗಿಸಿಟ್ಬಿಟ್ಟು ಅವರುಗಳು ಒಂದು ಪ್ರಾರ್ಥನಾ ಶ್ಲೋಕದ ರಚನೆಯನ್ನು ಮಾಡ್ತಾರೆ ಅಂತ ಹೇಳಿದರೆ ಆಶ್ಚರ್ಯ ಅನಿಸುತ್ತೆ. ಯಾಕೆ ಈ ಗ್ರಂಥದಲ್ಲಿ ಪ್ರಾರಂಭದಲ್ಲಿ ಶ್ರೀಹರಿಗೆ ನಮಸ್ಕಾರ ಮಾಡ್ತೇವೆ ಅಂತ ಹೇಳಿ ಶಂಕರಾಚಾರ್ಯರು ಹೇಳ್ತಾರೆ. ಅವ್ರು ಹೇಳ್ತಾರೆ, ಅವರು ತಿಳಿಸ್ತಾ ಇರುವಂತಹದ್ದು ಒಂದು ಪರತತ್ವದ ಬಗ್ಗೆ. ಆ ಪರತತ್ವದ ಬಗ್ಗೆ ತಿಳುವಳಿಕೆ ಬೇಕು, ಅದರ ಸ್ವರೂಪದ ಬಗ್ಗೆ ತಿಳುವಳಿಕೆ ಬೇಕು. ಅದಕ್ಕೋಸ್ಕರವಾಗಿ ಶಂಕರಾಚಾರ್ಯರ ಉದ್ದೇಶ ಮತ್ತು ಹಾರೈಕೆ ಏನು ಅಂದರೆ, ಆ ಏಕತತ್ವವೇ ಶ್ರೀಹರಿ, ಆ ಏಕತತ್ವವೇ ಬ್ರಹ್ಮ, ಏಕತತ್ವವೇ ಶಂಕರ, ಎಲ್ಲವನ್ನು ವ್ಯಾಪಿಸಿರುವಂತಹದ್ದು, ಸೃಷ್ಟಿಯ ಒಳಗೂ ಇರೋದದೇ ಹೊರಗೂ ಇರೋದದೇ ಅನ್ನುವಂತಹ ವಿಷಯವನ್ನು ಶಂಕರರು ಇಲ್ಲಿ ಮೊದಲನೆಯ ಶ್ಲೋಕದಲ್ಲಿ ವಿಶದವಾಗಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಶಂಕರಾಚಾರ್ಯರ ಉದ್ದೇಶವೇ ಅದಾಗಿದೆ ಅಂತಂದರೆ, ಪ್ರಾರಂಭದಲ್ಲಿ ಶ್ರೀಹರಿಗೆ ನಮಸ್ಕಾರವೂ ಆಗಬೇಕು, ಶ್ರೀಹರಿ ಅಂದರೂ ಅದೇ, ಗುರು ಅಂದರೂ ಅದೇ, ಈ ಬ್ರಹ್ಮವೂ ಅದೇ, ಆತ್ಮನೂ ಅದೇ ಅನ್ನೋದನ್ನು ಕೂಡ ವಿವರವಾಗಿ ತಿಳಿಸಿಕೊಡಬೇಕು ಅನ್ನೋ ದೃಷ್ಟಿಯಿಂದ ಮೊದಲನೇ ಶ್ಲೋಕವನ್ನು ಅವರು ಹೇಳ್ತಾರೆ. ಇನ್ನು ಎರಡನೇ ಶ್ಲೋಕದಲ್ಲಿ ಹೇಳ್ತಾರೆ, ಅಪರೋಕ್ಷಾನುಭೂತಿರ್ವೈ ಪ್ರೋಚ್ಯತೆ ಮೋಕ್ಷಸಿದ್ಧಯೇ ಸದ್ಭಿಃ ಏವ ಪ್ರಯತ್ನೇನ ವೀಕ್ಷಣೀಯ ಮುಹುರ್ಮುಹುಹು ಅಂತ ಹೇಳ್ತಾರೆ ಎರಡನೇ ಶ್ಲೋಕ. ಅಂದರೆ ಮೋಕ್ಷವನ್ನು ಪಡಿಬೇಕು ಅನ್ನುವಂತಹ ಉಪಾಯವನ್ನು ತಿಳಿಸೋದಕ್ಕಾಗಿ, ಹೇಗೆ ಮೋಕ್ಷ ಪಡ್ಕೊಳ್ಳೋದು ಅನ್ನುವ ಒಂದು ಉಪಾಯವನ್ನು ತಿಳಿಸಿಕೊಡ್ಲಿಕ್ಕಾಗಿ ಅಪರೋಕ್ಷಾನುಭೂತಿ ಅನ್ನುವಂತಹ
ಈ ಗ್ರಂಥವನ್ನು ನಾವು ಹೇಳ್ತಾ ಇದ್ದೇವೆ. ಅಂದರೆ ಶಂಕರಾಚಾರ್ಯರು ಬರೆದಿರೋ ಅಂಥ 2ನೇ ಶ್ಲೋಕ ಇದು. ಅಂದರೆ ಯಾರಿಗೆ ಬ್ರಹ್ಮ ಸಾಕ್ಷಾತ್ಕಾರ ಆಗಬೇಕು ಅಂತ ಆಸೆ ಇದೆಯೋ, ಅಂದರೆ ಅದರ ಬಗ್ಗೆ ಒಲವನ್ನು ಇಟ್ಕೊಂಡು ಆ ದಿಕ್ಕಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆಯೋ ಅವರಿಗಾಗಿ ಅಪರೋಕ್ಷಾನುಭೂತಿ ಅನ್ನುವಂತಹ ಈ ಗ್ರಂಥವನ್ನು ನಾವು ಹೇಳ್ತಾ ಇದ್ದೇವೆ. ಸಜ್ಜನರು, ಸತ್ಪುರುಷರು ಇದನ್ನು ಮತ್ತೆ ಮತ್ತೆ ವಿಚಾರಿಸಿ ನೋಡಬೇಕು ಅಂತ ಹೇಳ್ತಾರೆ. ಅಂದರೆ ಒಂದು ಸಲ ಓದಿ ಅಥವಾ ಕೇಳಿ ಬಿಟ್ಬಿಡೋಂಥದ್ದಲ್ಲ. ಈ ವೇದಾಂತದ ವಿಷಯಗಳು ಅಥವಾ ಆತ್ಮ ಸಾಕ್ಷಾತ್ಕಾರಕ್ಕೆ ಇರುವಂತಹ ಸಾಧನೆಯ ವಿಷಯಗಳಿದೆಯಲ್ಲ, ಅದನ್ನು ಪದೇ ಪದೇ ನಾವು ವಿಚಾರಿಸ್ತಾ ಇರಬೇಕಾಗತ್ತೆ, ಪದೇ ಪದೇ ನೋಡ್ತಾ ಇರಬೇಕಾಗತ್ತೆ. ಯಾಕೆಂದರೆ ನಮ್ಮ ಮನಸ್ಸಿನ ಸ್ವಭಾವ ಏನು ಅಂತ ನಮಗೆ ಗೊತ್ತಿದೆ. ಒಂದು ಕ್ಷಣ ಇದರಲ್ಲಿರುತ್ತೆ, ಇನ್ನೊಂದು ಕ್ಷಣ ಇಲ್ಲಿಂದ ಎಗರಿ ಬೇರೆದಕ್ಕೆ ಹೊರಟೋಗ್ಬಿಟ್ಟಿರುತ್ತೆ. ಯಾವಾಗ ಅದನ್ನು ಅದರ ಮೇಲೆ ತಂದಿಡಬೇಕು ಅಂತ ಹೇಳಿದ್ರೆ ಅದಕ್ಕೆ ನಾವು ಅರ್ಥ ಮಾಡಿಸ್ಬೇಕಾಗತ್ತೆ. ನೀನು ಇಲ್ಲೇ ಇರಬೇಕು ನೀನು ಅಂತ ಹೇಳಿ ಅರ್ಥ ಮಾಡಿಸುವಂಥ ಒಂದು ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಇವರು ಸತ್ಪುರುಷರು, ಸಜ್ಜನರು ಸದಾಕಾಲ ಮತ್ತೆ ಮತ್ತೆ ಅಪರೋಕ್ಷಾನುಭೂತಿಯ ಬಗ್ಗೆ ವಿಚಾರಿಸಿ ನೋಡಬೇಕು ಅಂತ ಹೇಳ್ತಾರೆ. ಅಂದರೆ ಒಂದು ಸಲ ಓದ್ಬಿಟ್ಟು ಬಿಟ್ಬಿಡೋದು ಅಲ್ಲ, ಒಂದು ಸಲ ವಿಚಾರಣೆ ಮಾಡಿ ಬಿಟ್ಬಿಡೋದು ಸಾಕಾಗಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ. ಈಗ ಪರೋಕ್ಷ ಮತ್ತು ಅಪರೋಕ್ಷ ಅನುಭೂತಿಗೆ ಇರುವಂತಹ ವ್ಯತ್ಯಾಸವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ನಾವೀಗ ಒಂದು ತೆಂಗಿನ ಸೊಸೆನ, ಮಾವಿನ ಸೊಸೆನ ನೆಟ್ಟಿದ್ದೀವಪ್ಪ. ಇಲ್ಲೇ ನಮ್ಮ ಪ್ರೆಮಿಸಸ್ಸಲ್ಲಿ ಅಲ್ಲೊಂದು ಮಾವಿನ ಸೊಸೆ ಹಾಕಿದ್ದೀವಿ. ನಿಮ್ಗೇನು ಅನಿಸುತ್ತೆ? ಅದರಲ್ಲಿ ಏನು ಹಣ್ಣು ಬಿಡುತ್ತೆ ಅಂತ ಅನಿಸುತ್ತೆ? ಮಾವಿನ ಎಣ್ಣೆ ಬಿಡುತ್ತೆ, ತೆಂಗಿನಕಾಯಿ ಅಂತ ಬಿಡಲ್ಲ, ನಿಂಬೆ ಹಣ್ಣಂತೂ ಬಿಡೋದೇ ಇಲ್ಲ, ಖಂಡಿತ ಬಿಡುತ್ತೆ, ನಮ್ಗೆ ಗ್ಯಾರಂಟಿ ಗೊತ್ತು. ಹಾಗೆ ಅದು ಹೇಳ್ತಾರೆ, ಒಂದು ಸಸಿ ನೆಟ್ಟಿದ್ದೀವಿ, ಅದು ಮುಂದೆ ಮರವಾಗಿ ಬೆಳೆಯುತ್ತೆ, ಖಂಡಿತ ಬೆಳೆಯುತ್ತೆ, ಬೆಳೆದ್ಬಿಟ್ಟು ಮಾವಿನ ಹಣ್ಣೇ ಬಿಡುತ್ತೆ. ತೆಂಗಿನ ಮರ ನೆಟ್ಟರೆ ತೆಂಗಿನಕಾಯೇ ಬಿಡುತ್ತೆ, ನಿಂಬೆಹಣ್ಣಿಂದ ಗಿಡ ಹಾಕಿದರೆ ನಿಂಬೆಹಣ್ಣೆ ಬರುತ್ತೆ, ನಮಗೆ ಚೆನ್ನಾಗಿ ಗೊತ್ತು. ಅದೇ ರೀತಿ ಒಂದು ಕರ್ಣಕೊಂಡ್ಲ ಹೂವು ಹಾಕ್ತೀವಿ, ದಾಸವಾಳ ಹಾಕ್ತೀವಿ, ಏನೋ ಹೂವಿನ ಗಿಡಗಳು ಹಾಕ್ತೀವಿ. ಅದು ಹಾಕಿದರೆ ನಮಗೆ ಗ್ಯಾರಂಟಿ ಗೊತ್ತು. ಏನು ಗೊತ್ತು? ಅದೇ ಹೂ ಬರುತ್ತೆ ಅಂತ, ಬೇರೆ ಹೂ ಬದಲಾಗಲ್ಲ, ಅದು ಅದೇ ಬರುತ್ತೆ ಅಂತ ಗೊತ್ತು. ಹಾಗಾಗಿ ಅದೆಲ್ಲ ಪರೋಕ್ಷವಾಗಿ ನಮಗೆ ಗೊತ್ತು. ಅಂದರೆ ಇವತ್ತು ಮಾವಿನ ಗಿಡ ಚಿಕ್ಕದಾಗಿದೆ, ಖಂಡಿತ ಇದು ದೊಡ್ಡದಾಗಿ ಬೆಳೆಯುತ್ತೆ, ಮಾವಿನಕಾಯಿ ಬಿಡುತ್ತೆ, ಅದು ಹಣ್ಣಾಗೇ ಆಗತ್ತೆ, 100% ಗ್ಯಾರಂಟಿ. ಇದು ಪರೋಕ್ಷ ಅನುಭವ. ಅಂದರೆ ನಾವು ಹಾಕಿ ನೋಡಿರೋದು, ನಾವು ತಿಂದಿರೋದು ನಮಗೆ ಗೊತ್ತಿದೆ, ಆದ್ದರಿಂದ ಅದು ಪರೋಕ್ಷ ಅಂತ ಹೇಳ್ತೀವಿ. ಪರೋಕ್ಷವಾದಂತಹ ಅನುಭವ ಇದು. ಅಪರೋಕ್ಷ ಅಂದರೆ ಏನು? ಪರೋಕ್ಷ ಅಂದರೆ ಇದೆ, ಏನು ಮುಂದೆ ಖಂಡಿತ ಆಗೇ ಆಗುತ್ತೆ ಅನ್ನೋದು ನಮಗೆ ಗೊತ್ತಿದೆ. ಯಾಕೆಂದರೆ ಅದನ್ನು ನಾವು ನೋಡ್ಬಿಟ್ಟಿದ್ದೀವಿ. ನಮ್ಮ ಹಿಂದಿನವ್ರು ಯಾರೋ ಮಾವಿನ ಮರ ಬೆಳೆಸಿದ್ರು ಅಥವಾ ತೆಂಗಿನ ಮರ ಬೆಳೆಸಿದ್ರು, ಅದರಲ್ಲಿ ಈಗ ಬಿಡ್ತಾ ಇದೆ, ನಾವು ಅದನ್ನು ಉಪಯೋಗಿಸ್ತಾ ಇದ್ದೀವಿ. ಅಂದರೆ ನಾವು ಹಾಕಿದರೆ ಖಂಡಿತ ಅದು ಬೆಳೆಯುತ್ತೆ, ಅದು ಅದೇ ಬಿಡುತ್ತೆ ಅಂತ ನಮಗೆ ಗೊತ್ತಿದೆ. ಇದನ್ನು ಪರೋಕ್ಷ ಅನುಭವ ಅಂತ ಕರೀತಾರೆ. ಹಾಗಿದ್ರೆ ಅಪರೋಕ್ಷ ಅನುಭವ ಅಂದ್ರೇನು? ಅಪರೋಕ್ಷ ಅನುಭವ ಬಹಳ ಸುಲಭ ಹೇಳೋದು, ಹೇಗೆ ಅದಾಗುತ್ತೆ ಅಂತ. ಈಗ ತಲೆನೋವು ಬಂತಪ್ಪ ಹೇಳಿ, ಯಾರಿಗೆ ತಲೆನೋವು ಕೊಡ್ತೀರೋ ವಾಪಸ್ ನೀವು? ಹೇಗಿದೆ ಹೇಳಿ, ನಿಮ್ಮ ತಲೆನೋವು ಹೇಗಿದೆ ಹೇಳಿ ನೋಡೋಣ. ವರ್ಣಿಸೋಕ್ಕಾಗತ್ತಾ? ಆಗಲ್ಲ, ಖಂಡಿತ ಆಗೋದಿಲ್ಲ. ತಲೆನೋವು ಅಂದರೆ ಅಯ್ಯೋ ಅಷ್ಟು ತಲೆನೋವು, ಇಷ್ಟು ತಲೆನೋವು, ಹಂಗೆ ತಲೆ ಚೆಚ್ಕೊಳ್ಳೋಣ ಅನ್ಸುತ್ತೆ, ಏನೇನೋ ಹೇಳ್ತೀವಿ. ಆದರೆ ತಲೆನೋವು ಹೇಗಿದೆ ಅಂತ ಹೇಳೋಕ್ಕಾಗತ್ತಾ? ಅದನ್ನು ಅನುಭವಿಸಿದವರಿಗೆ ಗೊತ್ತಿರುತ್ತೆ ತಲೆನೋವು ಹೇಗಿರುತ್ತೆ ಅಂತ. ಅದೇ ರೀತಿ ಹಲ್ಲುನೋವು, ಹೊಟ್ಟೆ ನೋವು ಎಲ್ಲದೂ ಇರ್ಬೋದು. ಅದೇ ರೀತಿ ಒಂದು ಸಿಹಿ ತಿಂದ್ವಿ, ಅಯ್ಯೋ ಒಂದು ಚೂರು ತಿಂದೆ, ಅವ್ರ ಮನೇಲಿ ಸ್ವೀಟ್ ಕೊಟ್ಟಿದ್ದರು, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಅದು ಎಷ್ಟು ಚೆನ್ನಾಗಿತ್ತು ಹೇಳಿ ನೋಡೋಣ. ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿಬಿಡಿ, ಹೋಗಲಿ ಹೇಗಿತ್ತು ಅಂತ ಹೇಳಿ. ನೀವು ಅದನ್ನು ಬೆಲ್ಲ ಹೇಗೆ ತಿಂದಂಗಿತ್ತು, ಅದು ತಿಂದಂಗಿತ್ತು, ಇದು ಏನು ತಿಂದಂಗಿತ್ತು ಅಂದರೂ ಅದಲ್ಲ ಅಲ್ವಾ? ಆ ಅನುಭವ ಯಾರಿಗಾಯಿತು? ಆಯಿತು ಅಲ್ವಾ? ಆ ಅನುಭವ ಅದನ್ನು ನೀವು ಬೇರೆಯವ್ರಿಗೆ ಕೊಡೋಕ್ಕಾಗೋದಿಲ್ಲ, ನೀವು ಮಾತ್ರ ಅನುಭವಿಸೋದಕ್ಕೆ ಸಾಧ್ಯ ಇದೆ. ಅದು ಅಪರೋಕ್ಷ ಅನುಭವ. ಅಂದರೆ ನಮಗೇ ಆಗುವಂತಹ ಅನುಭವ, ನಮಗೆ ಆಗಬೇಕದು. ಇದೆಲ್ಲ ನಾನು ಹೇಳಿದ್ದು ಇಂದ್ರಿಯಗಳಿಗೆ ಸಂಬಂಧಪಟ್ಟಿದ್ದು. ಇಂದ್ರಿಯಗಳಿಗೆ ಸಂಬಂಧಪಡದೇ ಇರೋದು ಮುಂದಕ್ಕೆ ಬರುತ್ತೆ ಅದು. ಹಾಗಾಗಿ ಇಂದ್ರಿಯಗಳ ಮಧ್ಯಸ್ಥಿಕೆ ಇಲ್ಲದೆ ಇದು ಇವಾಗ ಈ ತಲೆನೋವಿಗಾಗಲಿ, ಏನಾದ್ರು ತಿಂದಿದ್ದಕ್ಕಾಗಲಿ, ಶಬ್ದ ಕೇಳಿದ್ದಕ್ಕಾಗಲಿ, ಒಳ್ಳೆಯ ಸಂಗೀತ ಕೇಳಿದ್ದಕ್ಕಾಗಲಿ, ಕೆಲವು ದೃಶ್ಯಗಳನ್ನು ನೋಡಿದ್ದಕ್ಕಾಗಲಿ ಇಂದ್ರಿಯಗಳ ಕಾರಣ ಇದೆ. ಕಣ್ಣಿಲ್ದಲೇ ಇದ್ದರೆ ಅವ್ರಿಗೆ ನೋಡಲಿಕ್ಕಾಗೋದಿಲ್ಲ, ಕಿವಿ ಸರಿಯಾಗಿ ಕೇಳಿಸ್ದಲೇ ಇದ್ದರೆ ಸಂಗೀತ ಕೇಳೋಕ್ಕೆ ಆಸ್ವಾದಿಸೋಕ್ಕಾಗಲ್ಲ ಅಲ್ವಾ? ಇದೆಲ್ಲ ಇದೆ. ಆದರೆ ಇಂದ್ರಿಯಗಳ ಮಧ್ಯಸ್ಥಿಕೆಯೇ ಇಲ್ಲದೆ ನಮ್ಮ ಒಳಗೇನೆ
ಅನುಸಂಧಾನ ನಡೆಯುತ್ತಲ್ಲ. ಅಂದರೆ ಇವಾಗ ನಾವು ಯೋಚನೆ ಮಾಡ್ತಾ ಇರ್ತೀವಿ, ಆಲೋಚನೆ ಇದು ಹೀಗಲ್ಲ, ಇದು ಹೀಗೆ, ಹಾಗೆ ಧ್ಯಾನ ಕಾಲದಲ್ಲಿ ಯಾವುದೋ ಒಂದು ವಿಷಯವನ್ನು ಕೊಟ್ಟಿರ್ತೇವೆ, ಒಳಗೇ ಅನುಸಂಧಾನ ನಡೀತಾ ಇರ್ತವೆ. ಒಮ್ಮೆಲೆ ಜಗ್ಗಂತ ಒಂದೇನೋ ಹೊಳೆಯುತ್ತೆ. ಹೆಂಗೆ ಹೊಳೀತದು? ಏನು ಅನುಭವ ಆಯಿತು ನಿಮಗೆ? ಅನುಭವ ಆಗಿದೆ, ಸತ್ಯ ಅನುಭವ. ಆದರೆ ಅದನ್ನು ಹೇಳೋಕ್ಕಾಗಲ್ಲ. ಹೇಳೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಇಂದ್ರಿಯ ಅನುಭವವನ್ನೇ ಹೇಳಲಿಕ್ಕಾಗಲ್ಲ. ಇನ್ನಂಥದ್ರಲ್ಲಿ ಇಂದ್ರಿಯಾತೀತ ಅನುಭವ ಹೇಗೆ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ? ಆಗಲ್ಲ. ಹಾಗೆ ನಮ್ಮ ಒಳಗೆ ಅನುಸಂಧಾನ ನಡೆಯುತ್ತೆ. ಆ ಅನುಸಂಧಾನದ ಅದು ಏನು ಹೊಳೆಯುತ್ತೆ ಅದರ ಆನಂದವನ್ನು ನಾವು ಪಡಿತೇವೆ. ಅದನ್ನು ಇಲ್ಲಿ ಅಪರೋಕ್ಷ ಅನುಭೂತಿ ಅಂತಾರೆ. ಆತ್ಮಾನುಭವ ಹೀಗೆ ಇಂದ್ರಿಯಗಳಿಂದ ಸಿಗುವಂತಹ ಅನುಭೂತಿ ಅಲ್ಲ. ಇಂದ್ರಿಯಾತೀತವಾಗಿ ನಮ್ಮ ಒಳಗೆ ಆಗುವಂತಹ ಅನುಭವ, ಅದನ್ನು ಅಪರೋಕ್ಷ ಅನುಭೂತಿ ಅಂತ ಹೇಳಿ ಕರೀತಾರೆ. ಇದು ಎರಡು ವ್ಯತ್ಯಾಸ. ಅಂದರೆ ಇದು ಹೀಗೆ ಇವತ್ತು ಹಾಕಿದ್ದೀನಿ, ಇದು ಹಿಂಗೆ ಆಗತ್ತೆ ಅನ್ನೋದು ಒಂದಾದರೆ, ಇದು ಹೀಗೆ ಅನ್ನುವಂಥದ್ದು ಅಂದರೆ ನಮಗೆ ಅನುಭವ ಆಗುವಂಥದ್ದು ಅಪರೋಕ್ಷ ಅನುಭೂತಿ. ಈ ಗ್ರಂಥ ಯಾತಕ್ಕೆ ರಚನೆ ಮಾಡಿದ್ದೀವಿ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಸಾಧಕರಿಗೆ ಈ ಅನುಭೂತಿಯನ್ನು ಕೊಡಲಿಕ್ಕಾಗಿ ಈ ಗ್ರಂಥವನ್ನು ರಚನೆ ಮಾಡಿದ್ದೀನಿ ಅಂತಾರೆ. ಅಂದರೆ ಈ ಸಾಧಕರು ಈ ದಿಕ್ಕಿನಲ್ಲಿ ಯಾರು ಪ್ರಯತ್ನ ಮಾಡ್ತಾರೋ ಅವರುಗಳಿಗೆ ಇದರ ಅನುಭವವನ್ನು ಕೊಡಲಿಕ್ಕಾಗಿ ಅಪರೋಕ್ಷಾನುಭೂತಿ ಗ್ರಂಥವನ್ನು ಬರೆದಿದ್ದೀನಿ ಅಂತ ಹೇಳ್ತಾರೆ ಅವರು. ಅದರ ಲೆಕ್ಕ ಹಾಕಿ ಯಾವ ಮಟ್ಟಕ್ಕೆ ನಮ್ಮನ್ನು, ಯಾವ ಪ್ರಜ್ಞೆಯ ಯಾವ ಹಂತಕ್ಕೆ ಕರ್ಕೊಂಡು ಹೋಗುತ್ತೆ ಈ ಒಂದು ಗ್ರಂಥ ಅಂತ ಹೇಳಿ ಅರ್ಥ ಮಾಡ್ಕೋಬೇಕು ನಾವು. ಇನ್ನು 3ನೇ ಶ್ಲೋಕ ನೋಡೋಣ. ಅದರಲ್ಲಿ ಹೇಳ್ತಾರೆ, ಸ್ವರ್ಣಾಶ್ರಮ ಧರ್ಮೇಣ ತಪಸ ಹರಿತೋಷಣಾತ್ ಸಾಧನಂ ಪ್ರಭವೇತ್ ಪುಂಸ ವೈರಾಗ್ಯಾದಿ ಚತುಷ್ಟಯಂ ಅಂತ ಹೇಳ್ತಾರೆ. ಅಂದರೆ ತಮ್ಮ ತಮ್ಮ ವರ್ಣಾಶ್ರಮಗಳಿಗೆ ಉಚಿತವಾದ ಧರ್ಮವನ್ನು ಆಚರಿಸೋದ್ರಿಂದ ಅಂತಃಕರಣ ಶುದ್ಧ ಆಗತ್ತೆ. ಅಂದರೆ ನಾವು ನಮ್ಮ ಮನಸ್ಸಿಗೆ ಶುದ್ಧಗೊಂಡಂತಹ ಮನಸ್ಸಿನಲ್ಲಿ ಎಲ್ಲ ಕಲ್ಮಶವನ್ನು ನಾಶ ಮಾಡಿಕೊಂಡಾಗ, ಸಂಪೂರ್ಣ ಮೌನ ಮನಸ್ಸಾದಾಗ, ನನ್ನ ಅಂತರಂಗ ಶುದ್ಧವಾದಾಗ, ಆವಾಗ ಏನು ಧರ್ಮವನ್ನು ನಾವು ಆಚರಣೆ ಮಾಡ್ತೀವೋ, ಅಂದರೆ ಎಲ್ಲ ಧರ್ಮ ಅಂತಂದರೆ ನಿಯಮಗಳು, ಸೃಷ್ಟಿಯ ನಿಯಮಗಳೇನಿದೆ ಅದನ್ನು ಆಚರಣೆ ಮಾಡ್ತೀವೋ, ಆವಾಗ ತಪಸ್ಸನ್ನು ಮಾಡಿದಾಗ ಅದರಿಂದಾಗಿ ಈಶ್ವರನಿಗೆ ತೃಪ್ತಿಯನ್ನು ಉಂಟು ಮಾಡಿದರೆ ಸಾಧನ ಚತುಷ್ಟಯಗಳು ಸಿದ್ಧಿಸುತ್ತೆ ಅಂತ ಹೇಳ್ತಾರೆ. ಅಂದರೆ ನಾವು ಎಷ್ಟೆಷ್ಟು ಮಟ್ಟಿಗೆ ಸಾಧನೆಯನ್ನು ಮಾಡ್ತಾ ಹೋಗಬೇಕು ಅಂದರೆ, ನಮ್ಮ ಸಾಧನೆಗಳನ್ನು ಪ್ರತಿಫಲಾಪೇಕ್ಷೆ ಇಲ್ಲದಲೇ, ಅಂದರೆ ಯಾವುದೇ ಫಲದ ಅಪೇಕ್ಷೆ ಇಲ್ಲದಲೇ ಈಶ್ವರನ ಅವನಿಗೆ ಅರ್ಪಿಸುವ ದೃಷ್ಟಿಯಿಂದ ಮಾಡ್ತಾ ಇದ್ದರೆ ತಪಸ್ಸು ಅಂತ ಅನ್ನಿಸ್ಕೊಳ್ಳುತ್ತೆ. ಅದಕ್ಕೆ ಮುಂಚೆ ಮನಸ್ಸು ಮೊದಲನೇದಾಗಿ ನಮ್ಮ ನಡತೆ ಅದೆಲ್ಲ ಸರಿಯಾಗಿರಬೇಕು, ಮತ್ತು ಮನಸ್ಸು ಸಂಪೂರ್ಣವಾಗಿ ಪರಿಶುದ್ಧವಾಗಿರಬೇಕು. ಆವಾಗ ಏನಾಗುತ್ತೆ, ನಮ್ಮ ಧರ್ಮದ ಆಚರಣೆಗೆ ನಾವು ಹೊರಡ್ತೀವಿ. ಆಗ ಅಂತಃಕರಣ ಶುದ್ಧ ಆಗಿರುತ್ತೆ. ತಪಸ್ಸಿನಿಂದಾಗಿ ಈಶ್ವರನಿಗೆ ತೃಪ್ತಿಯನ್ನು ಉಂಟು ಮಾಡಿದರೆ ಆವಾಗೇನಾಗುತ್ತೆ, ಇದು ಸಾಧನೆ ಚತುಷ್ಟಯ ಸಿದ್ಧಿಯಾಗತ್ತೆ ಅಂತಾರೆ. ಈ ರೀತಿಯ ತಪಸ್ಸಿನಿಂದ ನಮಗೆ ಏನು ದೊರಕುತ್ತೆ? 4 ವಿಷಯಗಳು ನಮಗೆ ಗೊತ್ತಿರೋ ಅಂಥದ್ದು. ನಿತ್ಯ ವಿವೇಕ, ವೈರಾಗ್ಯ, ಶಮ, ದಮ, ಉಪರತಿ, ತಿತೀಕ್ಷಾ, ಶ್ರದ್ಧಾ, ಸಮಾಧಾನ ಅನ್ನುವಂತಹ 6 ಸಂಪತ್ತುಗಳು, ಮತ್ತು ಮುಮುಕ್ಷತ್ವ. ಅಂದರೆ ಸಾಧನ ಚತುಷ್ಟಯ ಅಂತ ನಾವೇನು ಕರಿತೀವಿ ಅದು. ಈ ಸಾಧನ ಚತುಷ್ಟಯಗಳನ್ನು ಇದೇ ಬಗೆಯಾಗಿ ಹೇಳ್ತಾರೆ. ವೇದಾಂತದಲ್ಲಿ ಹೇಳುವುದು ಇದೇ ಸಾಧನ ಚತುಷ್ಟಯಗಳನ್ನು, ಜೆ ಕೃಷ್ಣಮೂರ್ತಿಯವರು ಹೇಳೋದು ಇದೇ ಸಾಧನೆ ಚತುಷ್ಟಯಗಳನ್ನು. ಯಾವ ಗ್ರಂಥದಲ್ಲಿ ನೀವು ಸಾಧನೆ ಮಾಡಬೇಕು, ಪ್ರಾರಂಭದ ಸಾಧನೆಗಳೇನು ಅಂತಂದರೆ ಇದನ್ನೇ ಹೇಳ್ತಾರೆ. ಇದನ್ನು ಬಿಟ್ಟು ಬೇರೆ ಏನನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇವಿಷ್ಟು ಆದ ನಂತರವಷ್ಟೇ ಮುಮುಕ್ಷತ್ವ ಅಥವಾ ನಾವು ಪ್ರೇಮದ ಹಂತಕ್ಕೆ ತಲುಪಲಿಕ್ಕೆ ಸಾಧ್ಯ ಆಗುವಂಥದ್ದು. ಅಂದರೆ ಸಾಧನ ಚತುಷ್ಟಯಗಳು, ಈ ಸಾಧನ ಚತುಷ್ಟಯ ಸಂಪನ್ನರಿಗೆ ಮಾತ್ರವೇ ಜ್ಞಾನ ದೊರಕೋದು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಅಂದರೆ ಪ್ರಾರಂಭದಲ್ಲಿ ಭಗವಾನ್ ಬುದ್ಧರು ಹೇಳೋದು ಅದೇ ಅಲ್ಲ, ಪಂಚಶೀಲಗಳನ್ನು ಮೊದಲು ಅದನ್ನು ಅನುಷ್ಠಾನ ಮಾಡಿ ಆಮೇಲೆ ಮುಂದೆ ಈ ಚತುರಾರ್ಯ ಸತ್ಯಗಳನ್ನು ತಿಳ್ಕೊಂಡಾಗ ಅಷ್ಟಾಂಗ ಮಾರ್ಗಕ್ಕೆ ಹೋದ ಮೇಲಷ್ಟೇ ನಿಮಗೆ ಸುವರ್ಣ ಮಧ್ಯಮ ಮಾರ್ಗ ದೊರಕೋದು ಅನ್ನೋದು ಅರ್ಥ ಆಗುತ್ತೆ ನಮಗೆ. ಅಂದರೆ ಮೊದಲನೇದಾಗಿ ನಾವು ಎಲ್ಲಕ್ಕೂ ಮನಸ್ಸನ್ನು ಶುದ್ಧೀಕರಿಸ್ಕೊಳ್ಳೋದು, ನಮ್ಮ ನಡತೆಯನ್ನು ತಿದ್ದುಕೊಳ್ಳೋದು, ಈ ಎಲ್ಲವನ್ನು ನಾವು ಮಾಡ್ತಾನೇ ಇರಬೇಕಾಗತ್ತೆ. ಇದನ್ನು ಮಾಡಿದ್ಮೇಲೆ ಮುಂದಕ್ಕೆ ದಾರಿ ನಮಗೆ ಸಿಗೋವಂಥದ್ದು. ಹಾಗಾಗಿ ಸಾಧನ ಚತುಷ್ಟಯ ಸಂಪನ್ನರಿಗೆ ಮಾತ್ರವೇ ಜ್ಞಾನ ದೊರಕತ್ತೆ. ಅದಕ್ಕೆ ಒಂದು ಕಡೆ ಹೇಳ್ತಾರೆ, ಜ್ಞಾನಾತ್ ಏವತ್ತು ಕೈವಲ್ಯಂ ಅಂತ ಹೇಳ್ತಾರೆ.
ಅಂದರೆ ಜ್ಞಾನದಿಂದಲೇ ಮುಕ್ತಿ. ಯಾತಕ್ಕೆ ಜ್ಞಾನ ಬೇಕು ನಮಗೆ ಅಂದರೆ ಮುಕ್ತಿ ಪಡೆಯೋದಕ್ಕೋಸ್ಕರ ಬೇಕು. ಈ ಸಾಧನೆ ಚತುಷ್ಟಯ ಸಂಪನ್ನರಾದಾಗ ಜ್ಞಾನ ಸಿಗುತ್ತೆ. ಜ್ಞಾನ ನಮ್ಗೆ ಯಾಕೆ ಬೇಕು? ಮುಕ್ತಿಗೋಸ್ಕರ ಬೇಕು. ಅಂದರೆ ಜ್ಞಾನದಿಂದಲೇ ಮುಕ್ತಿ. ಮುಕ್ತಿಗೆ ಮೊಟ್ಟ ಮೊದಲ ಮೆಟ್ಟಿಲು ಸಾಧನ ಚತುಷ್ಟಯ. ಈ 4 ಮೆಟ್ಟಲು ನಮಗೆ ಬೇಕೇ ಬೇಕು. ಅದಿಲ್ಲದೆ ಮುಕ್ತಿ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಇನ್ನು ನಾವು ಮುಂದಿನ ಶ್ಲೋಕ ನೋಡೋದಾದರೆ 4ನೇ ಶ್ಲೋಕದಲ್ಲಿ ಹೇಳ್ತಾರೆ, ಇದಕ್ಕೆ ವೈರಾಗ್ಯದ ಬಗ್ಗೆ ಹೇಳ್ತಾರೆ. ಈ ಶ್ಲೋಕದಲ್ಲಿ ವೈರಾಗ್ಯ, ಇವಾಗ ಸಾಧನೆ ಚತುಷ್ಟಯದಲ್ಲಿ ಮೊದಲನೇದು ವಿವೇಕ, ನಿತ್ಯಾನಿತ್ಯ ವಿವೇಕ ಆಯಿತು. ಈಗ ಅದಾದ ನಂತರ ಹೇಳೋದು ವೈರಾಗ್ಯ. ವೈರಾಗ್ಯದಲ್ಲಿ ಬ್ರಹ್ಮನೇ ಮೊದಲಾಗಿ ಸ್ಥಾವರ ವಸ್ತುಗಳವರೆಗೆ ಎಲ್ಲ ಸುಖಗಳನ್ನು ಕೂಡ ಬೇಡ ಅಂತ ಯಾರು ತ್ಯಾಗ ಮಾಡ್ತಾರೋ ಅದನ್ನು ವೈರಾಗ್ಯ ಅಂತ ಕರೀತಾರೆ. ಯಾವ ಸುಖ ಇದೆ ಅಥವಾ ಇಲ್ಲ ಅಂತ ಏನೂ ನೋಡ್ದಲೆ ಬ್ರಹ್ಮನೇ ಮೊದಲಾಗಿ ಅದನ್ನು ಕೂಡ ನಾವು ತ್ಯಾಗ ಮಾಡಬೇಕಂತ. ಬ್ರಹ್ಮನ ಅನುಸಂಧಾನ ಮಾಡ್ತೇನೆ ಅಂತ ಹೇಳಿ ಕೂಡ ಹೋಗೋದು ಬೇಕಾಗಿಲ್ಲ. ನೀವು ಮಾಡ್ತಾ ಹೋಗಿ ಅದು ಸಿಗುತ್ತೆ, ಏನು ಸಿಗಬೇಕು ಸಿಗುತ್ತೆ ಅಂತ ಹೇಳ್ತಾರೆ. ಅದು ಎಲ್ಲವೂ ಬೇಡ ಅನ್ನಿಸಿದರೆ ಅದು ವೈರಾಗ್ಯ. ಆತ್ಮಜ್ಞಾನದ ಆನಂದವನ್ನು ಹೊರತುಪಡಿಸಿ ಉಳಿದೆಲ್ಲ ಅಧಿಕಾರ, ಸಂಪತ್ತು, ಸುಖ ಎಲ್ಲವೂ ಕೂಡ ನಿಷಿದ್ಧ ಅಂತ ಹೇಳ್ತಾರೆ. ಅಂದರೆ ನೀವು ಒಂದೇ ಇಟ್ಕೋಬೇಕಾಗಿರೋದೇನು, ಆತ್ಮಜ್ಞಾನಕ್ಕೆ ಅದರ ಆನಂದ ಮಾತ್ರ ಸಾಕು. ಅದನ್ನು ಬಿಟ್ಟು ಉಳಿದ ಯಾವುದೂ ಕೂಡ, ಇನ್ಯಾವುದೂ ಕೂಡ ನನಗೆ ಬೇಕಾಗಿಲ್ಲ. ಅಂದರೆ ಅಧಿಕಾರ ಇರ್ಬೋದು, ಸಂಪತ್ತಿರ್ಬೋದು, ಸುಖಗಳಿರ್ಬೋದು, ಎಲ್ಲವೂ ಕೂಡ ಯಾವುದೂ ನಮಗೆ ಬೇಡ ಅನ್ನುವಂತಹ ಯಾವಾಗ ಅದು ನಿಷಿದ್ಧ ಅಂತ ಯಾರಿಗೆ ಖಚಿತವಾಗಿ ಗೊತ್ತಾಗುತ್ತೋ, ನಾವುಗಳ ಹೇಳ್ತಾನೆ ಇರ್ತೀವಿ ನಮಗೂ ಅದು ಬೇಡ ಇದು ಬೇಡ ಅಂತ ಹೇಳ್ತಾನೆ ಇರ್ತೀವಿ ನಾವು. ಆದರೆ ಅದು ಖಚಿತವಾಗಿ ನಮ್ಮ ಮನಸ್ಸಿಗೆ ಅಂತರಾಳಕ್ಕೆ ಗೊತ್ತಾ? ಯಾವುದೋ ಒಂದು ಅದರಲ್ಲಿ ಹೌದು ಅದು ಬೇಕು ನನಗೆ ಅಂತ ಅನಿಸುತ್ತೆ ಅಲ್ವಾ? ಯಾವುದೋ ಒಂದು ವೇಳೆಯಲ್ಲಿ ಅನಿಸ್ಬಿಡುತ್ತೆ ಅಲ್ವಾ? ಒಂದು ಸಲ ಅನಿಸಿದ್ರು ಅದು ಹೋಯ್ತಲ್ವಾ? ವೈರಾಗ್ಯ ಅನ್ನೋದು ಇಲ್ವಲ್ಲ. ಮತ್ತೆ ನಾವು ಸಾಣೆ ಹಿಡಿಬೇಕು ಅಂದರೆ ಮನಸ್ಸನ್ನು ಖಾಲಿ ಮಾಡೋದಕ್ಕೆ ಪ್ರಾರಂಭ ಮಾಡಬೇಕಾಗತ್ತೆ ಮೊದಲಿಂದ ಅಲ್ವಾ? ಮೊದಲಿಂದ ಎತ್ತಬೇಕಾಗತ್ತೆ, ಹಂಗಾಗತ್ತೆ. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ ಎಲ್ಲ ಸುಖವೂ ನಿಷಿದ್ಧ ಅಂತ ಯಾರಿಗೆ ಖಚಿತವಾಗಿರುತ್ತದೆಯೋ ಅಂಥವರಿಗೆ ಅದು ವೈರಾಗ್ಯ ಸಿದ್ಧಿಯಾಗಿದೆ ಅಂತ ಅರ್ಥ. ಅಲ್ಲಿವರೆಗೆ ವೈರಾಗ್ಯ ಸಿದ್ಧಿ ಆಗಿರೋದಿಲ್ಲ. ಇಂದ್ರಿಯಗಳು ಮತ್ತು ಮನಸ್ಸು ಸದಾಕಾಲ ಬದಲಾಗ್ತಾ ಇರುತ್ತೆ. ನಮ್ಮ ಇಂದ್ರಿಯಗಳಿಗೆ ಇವತ್ತು ಚಾಕ್ಲೇಟ್ ತಿನ್ನೋದು ತುಂಬ ಖುಷಿ ಕೊಡ್ತಾ ಇರ್ಬೋದು ಚಿಕ್ಕ ಮಕ್ಕಳಾಗಿದ್ದಾಗ. ಆಮೇಲೆ ಅದು ಚಾಕ್ಲೇಟ್ ಮೇಲಿನ ಆಸೆ ಹೋಗ್ಬಿಡತ್ತೆ, ಬೇರೆದಾಗತ್ತೆ, ಬದಲಾಗತ್ತೆ. ಅದಾದಮೇಲೆ ಇನ್ನೊಂದು ಸ್ವಲ್ಪ ವಯಸ್ಸಾದಮೇಲೆ ಇನ್ನೊಂದು ಬದಲಾಗತ್ತೆ. ಒಟ್ಟಿನಲ್ಲಿ ಬದಲಾಗ್ತಾನೆ ಇರುತ್ತೆ. ದಿನಕ್ಕೊಂದೊಂದು ಕೆಲವು ಸಲ ಬದಲಾಗೋ ಸಾಧ್ಯತೆ ಇರುತ್ತೆ. ಮನಸ್ಸು ಬದಲಾಗ್ತಿರುತ್ತೆ, ಇಂದ್ರಿಯಗಳ ಇದು ಕೂಡ ನಮಗೆ ಬದಲಾಗ್ತಾನೆ ಇರುತ್ತೆ. ಹಾಗಾಗಿ ಬದಲಾಗ್ತಾನೆ ಇರೋದ್ರಿಂದ ವಿಷಯ ಸುಖಗಳು ನಿತ್ಯ ಸುಖಗಳಲ್ಲ. ಯಾವತ್ತೂ ಇವತ್ತು ಸಿಕ್ಕಂತಹ ಸುಖ ಮತ್ತೆ ಅದೇ ಇಂದ್ರಿಯ ಸುಖದಿಂದ ಮತ್ತೆ ಸಿಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ನಿತ್ಯ ಸುಖ ಅಲ್ಲ ಅದು. ನಿತ್ಯ ಸುಖ ಬ್ರಹ್ಮಾನುಭವ ಮಾತ್ರವೇ. ಅದನ್ನು ಇಲ್ಲಿ ಹೇಳ್ತಾರೆ, ನಿತ್ಯ ಸುಖ ಅಲ್ಲ. ದುಃಖ ಇಲ್ಲದೇ ಇರುವಂತಹ ಸುಖವೇ ಇಲ್ಲ. ಇದನ್ನು ಭಗವಾನ್ ಬುದ್ಧರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಹುಟ್ಟಿದ ಪ್ರತಿಯೊಂದು ಜೀವಿಗೂ ದುಃಖ ಶತಸಿದ್ಧ ಅಂತ ಹೇಳ್ತಾರೆ. ಅಂದರೆ ಈಗ ಖುಷಿ ಕೊಡ್ತಾ ಇರೋದು ಕೂಡ ಅದರ ಹಿಂದೆ ದುಃಖವೇ ಇರುತ್ತೆ. ಇವತ್ತೆಲ್ಲ ನಾಳೆ ಮತ್ತದು ದುಃಖನೇ ತರುತ್ತೆ. ಪ್ರತಿಯೊಂದು ದುಃಖದಲ್ಲೇ ಎಂಡಾಗುವಂಥದ್ದು. ಅದು ಹೇಳ್ತಾರೆ, ದುಃಖ ಇಲ್ಲದೇ ಇರುವಂತಹ ಸುಖವೇ ಇಲ್ಲ ಅಂತ ಇದರಲ್ಲಿ ಹೇಳ್ತಾರೆ. ಹಾಗೆ ಎಲ್ಲ ಸುಖವೂ ಕೂಡ ದುಃಖದಲ್ಲಿ ಕೊನೆಗೊಳ್ಳುತ್ತದೆ. ಚೆನ್ನಾಗಿ ವಿಚಾರ ಮಾಡಿದ್ರೆ, ಅಂದರೆ ಕೂತು ಯೋಚನೆ ಮಾಡಬೇಕು. ಈಗ ನನಗೆ ಇದು ಸುಖ ಅನ್ನಿಸ್ತಾ ಇದೆ, ಈ ಸುಖ ಇರುತ್ತಾ ಹೇಗೆ ಅಂತ ಹೇಳಿ ಆಲೋಚನೆ ಮಾಡ್ತಾ ಹೋದರೆ, ವಿಚಾರಿಸ್ತಾ ಹೋದರೆ ಏನಾಗುತ್ತೆ, ಕೊನೆಯಲ್ಲಿ ಇದು ಕೂಡ ದುಃಖಕ್ಕೆ ಕರ್ಕೊಂಡು ಹೋಗುತ್ತೆ ಅನ್ನೋದರ ಸತ್ಯದ ಅರಿವು ಆಗತ್ತೆ ನಮಗೆ ಅಂತ ಹೇಳ್ತಾರೆ. ಆ ಸತ್ಯದ ಅರಿವಾದಾಗ ಅದನ್ನು ವೈರಾಗ್ಯ ಅಂತ ಕರೆಯೋದು. ಈಗ ಸುಮ್ಮನೆ ಬಾಯಲ್ಲಿ ನನಗೇನು ಬೇಕಾಗಿಲ್ಲ, ನಾನೆಲ್ಲ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳೋದು ವೈರಾಗ್ಯ ಅಲ್ಲ. ನಾವು ಹೇಳ್ತಾನೆ ಇರ್ತೀವಿ, ದಿನಕ್ಕೆ 10 ಸಲ ಹೇಳ್ಕೊಂತೀವಿ, ಏನು ಬೇಡ ನಮಗೆ ಅಂತ. ಆದರೂ ನಮಗೆಲ್ಲ ಬೇಕು. ಹಾಗೆ ಆ ವೈರಾಗ್ಯ ಅನ್ನೋದು ಎಲ್ಲವನ್ನ ಬಿಟ್ಟಾಗ. ಹಾಗೆ ಈಗ ವಿವೇಕದ ಬಗ್ಗೆನೂ ಹೇಳ್ತಾರೆ. ಮತ್ತೆ ಮೊದಲು ವೈರಾಗ್ಯದ ಬಗ್ಗೆ ಹೇಳ್ತಾರೆ ಆಚಾರ್ಯರು, ಹೇಳಿಬಿಟ್ಟು ವಿವೇಕದ ಬಗ್ಗೆ ಹೇಳ್ತಾರೆ. ವಿವೇಕದ ಬಗ್ಗೆ ಏನು ಹೇಳ್ತಾರೆ ಅಂದರೆ, ಆತ್ಮಸ್ವರೂಪವು ನಿತ್ಯವಾದದ್ದು, ದೃಶ್ಯ ಸ್ವರೂಪವಾದ ಅನಾತ್ಮ ವಸ್ತುಗಳು ಅನಿತ್ಯವಾದದ್ದು. ಈ ರೀತಿಯಿಂದ ದೃಢ ನಿಶ್ಚಯವನ್ನು ನಿತ್ಯಾನಿತ್ಯ ವಿವೇಕ ಅಂತ ಕರೀತಾರೆ ಅಂತ. ಅಂದರೆ ಆತ್ಮಸ್ವರೂಪ ನಿಶ್ಚಯ ಅದು ಒಂದೇ ಸತ್ಯವಾದಂತಹದ್ದು.
ಅದನ್ನು ಬಿಟ್ಟು ಅನಾತ್ಮ ವಸ್ತುಗಳು ಅಂದರೆ ಪ್ರಾಪಂಚಿಕವಾದಂತಹ ಯಾವುದೇ ವಸ್ತುವಿನಲ್ಲಿ ನನಗೆ ಸುಖ ಇದೆ, ನನಗೆ ಆನಂದ ಸಿಗ್ತಾ ಇದೆ ಅಂತ ಹೇಳೋದು ಅನಿತ್ಯ, ಅದು ಸುಳ್ಳು, ಆಗಲ್ಲ ಅಂತ ಹೇಳ್ತಾರೆ. ಈ ರೀತಿಯಾದ ದೃಢ ನಿಶ್ಚಯ ಅದನ್ನು ನಿತ್ಯಾನಿತ್ಯ ವಿವೇಕ ಅಂತ ಹೇಳಿ ಕರೀತಾರೆ ಅಂತ ಆಚಾರ್ಯರು ಹೇಳ್ತಾರೆ. ಅಂದರೆ ನಾವು ಮತ್ತೆ ಮತ್ತೆ ಹುಟ್ಟಿ ವಿಷಯ ಭೋಗಗಳನ್ನು ಅನುಭವಿಸ್ತಾ ಇರ್ತೇವೆ. ಅಂದರೆ ಪ್ರಪಂಚದಲ್ಲಿ ನಾವು ಇದೊಂದೇ ಸಲ ಮೊದಲನೇ ಸಲ ಹುಟ್ಟಿಲ್ಲ, ಅನೇಕ ಜನ್ಮಗಳಾಗಿ ಹೋಗಿದೆ, ಮುಂದೆ ಗೊತ್ತಿಲ್ಲ ಯಾವಾಗ ಮತ್ತೆ ಎಷ್ಟು ಜನ್ಮ ತಗೋಬೇಕು ಗೊತ್ತಿಲ್ಲ. ಅಂದರೆ ಮತ್ತೆ ಮತ್ತೆ ಹುಟ್ತೀವಿ, ಇದನ್ನೇ ಅನುಭವಿಸ್ತಿದ್ದೀವಿ ಅಲ್ವಾ. ಹುಟ್ಟಿದವರೆಲ್ಲ ನಾವು ಊಟ ಮಾಡ್ತಾನೆ ಇರ್ತೀವಿ, ವಾಸ ಮಾಡ್ತಾನೆ ಇರ್ತೀವಿ, ಏನೆಲ್ಲ ನಮ್ಮ ದೈನಂದಿನ ಅನುಭವಗಳಿದೆ ಅದನ್ನು ಎಲ್ಲ ಜನ್ಮದಲ್ಲೂ ಅದನ್ನೇ ಆಗೋದಲ್ವಾ. ಅದು ಬಿಟ್ಟು ಇನ್ನೇನಿದೆ ಅನುಭವ. ಅದಕ್ಕೆ ಹೇಳ್ತಾರೆ ಮತ್ತೆ ಮತ್ತೆ ಹುಟ್ಟಿ ವಿಷಯ ಭೋಗಗಳನ್ನು ಮತ್ತೆ ಮತ್ತೆ ಅನುಭವಿಸ್ತಾ ಇರ್ತೇವೆ. ಈ ಜನ್ಮದಲ್ಲಿಯೂ ಕೂಡ ಸುಖ ದುಃಖಗಳನ್ನು ಅನುಭವಿಸ್ತಾನೇ ಇದ್ದೇವೆ ಈಗಲೂ ಕೂಡ ಅಲ್ವಾ. ಈ ಜನ್ಮದಲ್ಲೂ ಕೂಡ ಅನುಭವಿಸ್ತಾನೆ ಇದ್ದೇವೆ. ಈ ಸುಖಗಳೆಲ್ಲವೂ ಕೂಡ ಅನಿತ್ಯ. ಇವತ್ತಿರುತ್ತೆ, ನಾಳೆ ಇರಬಹುದು ಅಥವಾ ಇಲ್ದಲೇ ಇರಬಹುದು, ಇರಲೂಬಹುದು ಅಥವಾ ಹೊರಟು ಹೋಗ್ಬೋದು, ಅದ್ರ ಮುಂದಿನ ದಿವಸ ಗೊತ್ತಿಲ್ಲ, ಮತ್ತು ಅದೇ ಇರ್ಬೋದು ಅಥವಾ ಇಲ್ಲದೆ ಇರ್ಬೋದು. ಅದರಿಂದ ನಿತ್ಯವಾದ ಆತ್ಮಸುಖವನ್ನು ಹುಡುಕಬೇಕು ನಾವು. ಇಲ್ಲದೇ ಇದ್ದರೆ ಏನಾಗುತ್ತೆ, ಇದು ಕಂಟಿನ್ಯೂ ಆಗುತ್ತೆ. ಮತ್ತೆ ಹುಟ್ಟೋದು, ಮತ್ತೆ ಸಾಯೋದು, ಮತ್ತೆ ಹುಟ್ಟೋದು, ಮತ್ತೆ ಇದನ್ನೇ ಅನುಭವಿಸೋದು, ಮತ್ತು ಇನ್ನೇನಿದೆ ಅನುಭವಿಸ್ಲಿಕ್ಕೆ, ಮತ್ತು ಇದನ್ನೇ ಅನುಭವಿಸೋದು, ಇದರಲ್ಲೇ ಸುಖ ಅಂತ ಹೇಳಿ ನಾವು ಕಳೆದೋಗ್ಬಿಟ್ಟಿರ್ತೀವಿ, ಇದನ್ನೇ ಅನುಭವಿಸ್ಕೊಂಡು ಹೋಗ್ತೀವಿ. ಹಾಗಾಗಿ ನಿತ್ಯವಾದ ಆತ್ಮನನ್ನು ನಾವು ಹುಡುಕಬೇಕಾಗತ್ತೆ. ನಿತ್ಯ ಯಾವುದು ಅನಿತ್ಯ ಯಾವುದು ಅಂತ ಖಚಿತವಾಗಿ ತಿಳ್ಕೊಬೇಕಾಗತ್ತೆ. ಈ ಎಲ್ಲವೂ ಕೂಡ ನಾವೇನು ಅನುಭವಿಸ್ತೀವಿ ಇಂದ್ರಿಯಗಳ ಮುಖಾಂತರ, ಇದೆಲ್ಲವೂ ಕೂಡ ಅನಿತ್ಯ ಅನ್ನೋದು ನಮಗೆ ಖಚಿತವಾಗಿ ಗೊತ್ತಾಗಬೇಕು. ಅದು ಗೊತ್ತಾದಾಗ ಆ ತಿಳುವಳಿಕೆ ನಮಗೆ ಬೇಕಾಗತ್ತೆ. ಆತ್ಮ ದೇಶ ಕಾಲಗಳಿಗೆ ಅತೀತವಾಗಿರುವಂಥದ್ದು, ಆ ಜ್ಞಾನ ನಮಗಿರಬೇಕು. ಅಂದರೆ ಆತ್ಮ ಅವನಿಗೇನು ತಟ್ಟಲ್ಲ. ಇದು ನಾವು ಹುಡ್ತಾ ಇರ್ತೀವಿ, ದೇಹಾತ್ಮ ತಗೊತಾನೇ ಇರುತ್ತೆ, ಮತ್ತೆ ಮತ್ತೆ ಈ ದೇಹ ಹೋದರೆ ಮತ್ತೆ ಇನ್ನೊಂದು ಸ್ವಲ್ಪ ವರ್ಷಗಳಾದ ನಂತರ ಮತ್ತೆ ನಾವು ಹುಟ್ತೀವಾಗುತ್ತೆ, ಇನ್ನೊಂದು ದೇಹಾತ್ಮ ಸಿಕ್ಕತ್ತೆ ನಮಗೆ. ಹಾಗಾಗಿ ದೇಹಾತ್ಮ ಅನ್ನುವಂಥದ್ದು ಅನಿತ್ಯ, ಜೀವಾತ್ಮ ಶಾಶ್ವತ, ಆತ್ಮ ಶಾಶ್ವತ. ಇದನ್ನು ಅರ್ಥ ಮಾಡ್ಕೋಬೇಕು. ಆತ್ಮ ದೇಶ ಕಾಲಗಳಿಗೆ ಅತೀತವಾಗಿದ್ದು ಅನ್ನುವಂತಹ ಜ್ಞಾನ ನಮಗೆ ಇರಬೇಕು. ಅದರಿಂದ ಸದಾ ನಿತ್ಯನಾದ ಅಮರನಾದ ಆತ್ಮನ ಸ್ವರೂಪವನ್ನು ತಿಳ್ಕೊಳ್ಬೇಕು. ಅದೇ ನಮ್ಮ ಪ್ರಯತ್ನ ಅಲ್ವಾ. ಆ ಪ್ರಯತ್ನವೇ ಇಷ್ಟೆಲ್ಲ ಓದುವಿಕೆಗೆ, ಇಷ್ಟೆಲ್ಲ ಕೇಳಿಸ್ಕೊಳ್ಳುವಿಕೆಗೆ, ಇಷ್ಟೆಲ್ಲ ಧ್ಯಾನ, ಅದು ಏನೆಲ್ಲ ನಾವು ಮಾಡ್ತೀವಿ ಸಾಧನೆಗಳನ್ನು, ಅದೆಲ್ಲ ಯಾತಕ್ಕೋಸ್ಕರ? ನಿತ್ಯವಾದ ಆತ್ಮನ ಸ್ವರೂಪವನ್ನು ತಿಳ್ಕೊಳ್ಳೋದಕ್ಕೋಸ್ಕರ. ಅದಕ್ಕಾಗಿಯೇ ನಾವು ಇಷ್ಟೆಲ್ಲ ಮಾಡ್ತಾ ಇರುವಂತಹದ್ದು. ಹಾಗಾಗಿ ವೇದಾಂತದಲ್ಲಿ ಇದೆಲ್ಲವನ್ನು ಹೇಳ್ತಾ ಹೋಗ್ತಾರೆ. ನಿತ್ಯವಾದದ್ದಿದು, ಅನಿತ್ಯವಾದದ್ದಿದು ಅಂತ ಹೇಳಿ ಅದರ ಬಗ್ಗೆ ಎಲ್ಲ ಕೊಡ್ತಾ ಹೋಗ್ತಾರೆ. ಅದರಲ್ಲೂ ಕೂಡ ಎರಡು ವಿಭಾಗ ಮಾಡ್ತಾರೆ. ಏನು ಅಂದರೆ ದೃಕ್ ಮತ್ತು ದೃಶ್ಯ ಅಂತ ಹೇಳಿ. ಇದೆರಡರ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಳ್ಬೇಕು. ದೃಕ್ ಮತ್ತು ದೃಶ್ಯ ಅದರ ಬಗ್ಗೆ ತಿಳ್ಕೊಂಡ್ರೆ, ಆತ್ಮ ದೃಕ್ ಸ್ವರೂಪ ಅಂದರೆ ನೋಡುವವನವನು, ಅಂದರೆ ಅನುಭವಿಸೋನು ಅವನೇ, ನೋಡೋನು ಅವನೇ. ಉಳಿದದ್ದೆಲ್ಲ ಅಂದರೆ ಇಡೀ ಪ್ರಪಂಚವೆಲ್ಲವೂ ಕೂಡ ದೃಶ್ಯ, ನೋಡಲ್ಪಡುವಂತಹ ವಸ್ತು. ಅವನು ನೋಡೋನು, ಇದೆಲ್ಲವೂ ಉಳಿದದ್ದಷ್ಟು ಕೂಡ ನೋಡಲ್ಪಡುವಂತಹದ್ದು. ಅದನ್ನು ಅರ್ಥ ಮಾಡ್ಕೋಬೇಕು. ಅದರಿಂದ ಇದೆಲ್ಲವೂ ಕೂಡ ನೋಡಲ್ಪಡುವಂತಹದ್ದು ಬದಲಾಗ್ತಾನೆ ಹೋಗ್ತಾ ಇರುತ್ತೆ. ಇವತ್ತು ಹೀಗಿರುತ್ತೆ, ನಾಳೆ ಇನ್ನೊಂದು ಥರ ಇರುತ್ತೆ, ನಾಡಿದ್ದಿನ್ನೂ ಒಂಥರ ಆಗತ್ತೆ, ವರ್ಷವೂ ಬದಲಾಗ್ತಾ ಹೋಗುತ್ತೆ. ಅಂದರೆ ಬದಲಾಗುವುದು ಅನಿತ್ಯ ಅಲ್ವಾ, ಅದು ಸತ್ಯ ಅಲ್ಲ. ಸತ್ಯ ಯಾವುದು? ಬರೀ ದೃಕ್ ಮಾತ್ರ. ಅಂದರೆ ನೋಡುವವ ಯಾರಿದ್ದಾನೆ ಆತ್ಮ, ಅದು ಮಾತ್ರವೇ ಸತ್ಯ, ಅದಿರುವಂತಹದ್ದು. ಈ ನೋಟ ಇರುವಂತಹ ಪ್ರಪಂಚ ಇದೆಯಲ್ಲ, ಅದು ಬದಲಾಗ್ತಾನೆ ಇರುತ್ತೆ. ಅದು ಅಸತ್ಯ ಅಥವಾ ಮಿಥ್ಯ ಅಂತ ತಿಳ್ಕೊಬೋದು. ಅಸತ್ಯಕ್ಕಿಂತ ಮಿಥ್ಯ ಅಂತ ಹೇಳ್ಬೋದು. ಈ ತಿಳುವಳಿಕೆಯನ್ನು ನಿತ್ಯ ಅನಿತ್ಯ ವಿವೇಕ ಅಂತ ಹೇಳಿ ಕರೀತಾರೆ. ಅಂದರೆ ಆತ್ಮ ಒಂದೇ ಸತ್ಯ, ಬಾಕಿದು ಪ್ರಪಂಚವೆಲ್ಲ ಮಿಥ್ಯ. ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ದೃಕ್ ಮತ್ತು ದೃಶ್ಯ ಅಥವಾ ಆತ್ಮ ಮತ್ತು ಪ್ರಪಂಚ ಈ ರೀತಿಯಾಗಿ ತಿಳ್ಕೊಂಡ್ರೆ ನಮಗೆ ಅದು ಅರ್ಥ ಆಗತ್ತೆ. ಅಂದರೆ ಇವಾಗ ನಾವು ವೈರಾಗ್ಯದ ಬಗ್ಗೆ ತಿಳ್ಕೊಂಡ್ವಿ, ವಿವೇಕದ ಬಗ್ಗೆ ತಿಳ್ಕೊಂಡ್ವಿ. ವಿವೇಕ ಅಂದರೆ ಆತ್ಮ ಮಾತ್ರ ಸದಾಕಾಲ ಇರುವಂತಹದ್ದು, ಇಡೀ ಪ್ರಪಂಚ ಬದಲಾಗುವಂತಹದ್ದು, ಇದು ಮಿಥ್ಯ ಅಂತ ಹೇಳಿ. ಇನ್ನು ಮುಂದಿನ ಶ್ಲೋಕಕ್ಕೆ ಹೋಗೋಣ. ಅದರಲ್ಲಿ ಹೇಳ್ತಾರೆ, ಎಲ್ಲ ಕಾಲದಲ್ಲಿಯೂ ವಾಸನೆಗಳನ್ನು ತ್ಯಾಗ ಮಾಡುವುದೇ ಶಮ. ಶಮ 6 ಬಗ್ಗೆ ಹೇಳ್ತಾರೆ, ಶಮ ದಮ ಅದರ ಬಗ್ಗೆ ಹೇಳ್ತಾರೆ. ಹಾಗೂ ಹೊರಗಿನ ವೃತ್ತಿಗಳನ್ನು ತಡೆಯೋದೇ ದಮ ಅಂತ ಹೇಳ್ತಾರೆ.
ಅಂದರೆ ಶಮ ಮತ್ತು ದಮದ ಬಗ್ಗೆ ಹೇಳ್ತಾರೆ. ನಮ್ಮ ಮನಸ್ಸನ್ನು ಹಿಂದಿನ ಅನುಭವಗಳ ವಾಸನೆಯಿಂದ ಪ್ರೇರಿತರಾಗಿ ಮತ್ತೆ ಮತ್ತೆ ಅದೇ ವಿಷಯದ ಬಗ್ಗೆ ನಾವು ಚಿಂತನೆ ಮಾಡ್ತೀವಲ್ವ, ಏನೋ ಒಂದು ಉಪಯೋಗಿಸಿದ್ವಿ, ಅದು ತುಂಬ ಚೆನ್ನಾಗಿತ್ತು, ಅದರ ಬಗ್ಗೆ ಮನಸ್ಸು ಮತ್ತೆ 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 ಕೇಳುತ್ತೆ, ಅದ್ರ ಬಗ್ಗೆ ನೆನೆಸ್ಕೊಳ್ಳುತ್ತೆ, ಕೇಳ್ದಲೇ ಇದ್ರೂ ನೆನೆಸ್ಕೊಳ್ಳುತ್ತೆ, ಅದು ತುಂಬ ಚೆನ್ನಾಗಿತ್ತು, ಅಯ್ಯೋ ಹಾಗಿತ್ತು ಹೀಗಿತ್ತು ಅಂತ ಅದರ ಬಗ್ಗೆನೇ ಚಿಂತಿಸ್ತಾ ಇರುತ್ತಲ್ಲ. ಅಂತಹ ಮನಸ್ಸನ್ನು ನಮ್ಮ ವಶಕ್ಕೆ ತಗೊಂಡು ವಾಸನೆಗಳ ಅನುಭವಗಳ ಹಿಂದೆ ಹೋಗದಂತೆ ಮನಸ್ಸನ್ನು ನಿಗ್ರಹಿಸುವುದನ್ನು ಶಮ ಅಂತ ಕರಿತೇವೆ. ಅಂದರೆ ಏನನ್ನೋ ನೆನೆಸ್ಕೊಂಡು ಅದರ ಕಡೆ ಚಿಂತನೆ ಮಾಡುತ್ತೆ, ಅದು ಬೇಕು ಅಂತ ಹೇಳಿ ಹೋಗುತ್ತಲ್ಲ, ಅಂತಹ ಮನಸ್ಸನ್ನು ಆ ವಸ್ತುವಿನಿಂದ ಹಿಂದಕ್ಕೆ ಕರ್ಕೊಂಡು ಬಂದು ನೀನು ಆ ಥರ ಹೋಗಬಾರ್ದು ಅಂತ ಯಾವ ರೀತಿ ಮನಸ್ಸನ್ನು ನಾವು ನಿಗ್ರಹ ಮಾಡ್ತೀವೋ ಅದು ಶಮ ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತೆ. ನಂತರ ದಮ ಬರುತ್ತೆ. ದಮ ಅಂದರೆ ನಮ್ಮ ಮನಸ್ಸು ನಮ್ಮ ವಶ ಆಗದೆ ಹೊರಗಿನಿಂದ ವಶವಾದಾಗ ಹೊರಗಿನಿಂದ ಬರುವಂತಹ ವೃತ್ತಿಗಳನ್ನು ತಡಿಬೋದು. ಅಂದರೆ ಈಗ ಮನಸ್ಸು ಕಂಟ್ರೋಲಲ್ಲಿದ್ದರೆ ಎದುರುಗಡೆ ನೀವು ಇಲ್ಲೇನಿಟ್ರು ನನಗದು ಬೇಕಾಗಿರಲ್ಲ, ಯಾಕೆಂದರೆ ನನ್ನ ಮನಸ್ಸು ಕಂಟ್ರೋಲ್ನಲ್ಲಿದೆ, ನನಗದು ಬೇಕಿಲ್ಲ ಅಂತ ನಾನು ತೀರ್ಮಾನ ಮಾಡಿದ್ದೀನಿ, ನಾನು ಏನು ತೊಗೊಳ್ಳಲ್ಲ ಅದನ್ನು. ಅದು ದಮ ಅಂತ ಅನ್ನಿಸ್ಕೊಳುತ್ತೆ. ಅಂದರೆ ಹೊರಗಿನಿಂದ ಬರುವ ವೃತ್ತಿಗಳನ್ನು ಕೂಡ ತಡಿಬಹುದು, ಹಾಗೂ ಹೊರಗಿನ ವಿಷಯಗಳ ಬಗ್ಗೆ ಜಾಗರೂಕರಾಗಿದ್ದು ಅವುಗಳನ್ನು ತಡೆಯೋದನ್ನು ದಮ ಅಂತ ಕರೀತಾರೆ. ಅಂದರೆ ನೀವು ಏನನ್ನು ಒಂದು ಸಲ ತೀರ್ಮಾನ ಮಾಡೋದು ಹಂಗಿದ್ದು ಬೇಡ ಅಂದರೆ ಬೇಡ ಅಷ್ಟೇ, ಆ ರೀತಿಯಾದಂತಹ ಒಂದು ತೀರ್ಮಾನ ತೊಗೊಂಡಾಗ ಅದು ದಮ ಅನ್ನಿಸ್ಕೊಳ್ಳುತ್ತೆ. ಮನಸ್ಸನ್ನು ಹಿಂತಿರುಗಿಸೋದು ಶಮ ಅನಿಸುತ್ತೆ. ದೈಹಿಕವಾಗಿಯೂ ಕೂಡ ಮನಸ್ಸನ್ನು ಗಟ್ಟಿ ಮಾಡೋದು ದಮ ಅಂತ ಅನ್ನಿಸ್ಕೊಳ್ಳುತ್ತೆ. ಇನ್ನು ಹೇಳ್ತಾರೆ ಮುಂದೆ, ವಿಷಯೋಭ್ಯ ಪರಾವೃತ್ತಿ ಪರಮೋಪರತಿ ಸದಾ ಹಿ ಸಹನಂ ಸರ್ವದು ಖಾನಾಂ ತಿತೀಕ್ಷಾ ಸಾ ಶುಭಮತ ಅಂತ, ದುಃಖಾನಾಂ ತಿತೀಕ್ಷಾ ಸಾ ಶುಭತಾ ಮತ ಅಂತ ಹೇಳ್ತಾರೆ. ಅಂದರೆ ವಿಷಯಗಳು ನಮ್ಮನ್ನು ಈ ಸಂಸಾರಕ್ಕೆ ಬಂಧಿಸುವ ಕಾರಣ ಆಗಿರುತ್ತೆ. ಈ ವಿಷಯಗಳು ಅನಿತ್ಯ ಅಂತ ತಿಳಿದು ಅವುಗಳನ್ನು ಬಯಸದೇ ಇರುವುದನ್ನು ಉಪರತಿ ಅಂತ ಕರೀತಾರೆ. ಇಲ್ಲಿ ಉಪರತಿ ಬಗ್ಗೆ ಹೇಳ್ತಾರೆ, ಅಥವಾ ವಿಶ್ರಾಂತಿ ಅಂತಾರೆ. ಅಂದರೆ ಇವೆಲ್ಲವೂ ಕೂಡ ಹೊರಗಿನ ವಸ್ತುಗಳು ದುಃಖವನ್ನು ತಂದೇ ತರುತ್ತೆ ಅಂತ ಹೇಳಿ ಮನಸ್ಸನ್ನು ಸಂಪೂರ್ಣವಾಗಿ ಹಿಡಿದಿಟ್ಟುಕೊಳ್ಳುವಂತಹದ್ದಕ್ಕೆ ಉಪರತಿ ಅಂತ ಕರೀತಾರೆ. ಅಂದರೆ ಒಂದೇ ಸಮನಾಗಿ ಸುಖ ದುಃಖಗಳನ್ನು ಸ್ವೀಕರಿಸಿ ಯಾವ ಪ್ರತೀಕಾರ ಭಾವನೆಯೂ ಇಲ್ಲದಂತೆ ಇರುವುದನ್ನು ತಿತೀಕ್ಷಾ ಅಂತಾರೆ. ಅದನ್ನು ಹಿಂತಿರುಗಿಸೋದನ್ನು ಉಪರತಿ ಅಂದರೆ ಇದು ತಿತೀಕ್ಷಾ ಅನ್ನಿಸ್ಕೊಳ್ಳುತ್ತೆ. ಅಂದರೆ ಇಂದ್ರಿಯಗಳ ಮುಖಾಂತರ ಹೊರಗೆ ಹರಿಯುವ ಮನಸ್ಸನ್ನು ತಂದು ನಿಲ್ಲಿಸುವುದನ್ನು ಪ್ರತ್ಯಾಹಾರ ಅಂತ ಕರೀತಾರೆ. ಯೋಗಶಾಸ್ತ್ರದಲ್ಲಿ ಹೇಳ್ತಾರಲ್ವ, ಅದನ್ನು ಇಲ್ಲಿ ಉಪರತಿ ಅಂತ ಹೇಳ್ತಾರೆ. ಯಾವುದನ್ನು ಪತಂಜಲ ಮಹರ್ಷಿಗಳು ಪ್ರತ್ಯಾಹಾರ ಅಂದರೋ ಅದನ್ನು ಇಲ್ಲಿ ಉಪರತಿ ಅಂತ ಕರೀತಾರೆ. ಅಂದರೆ ಇಂದ್ರಿಯಗಳನ್ನು ಯಾವ ವಸ್ತುವನ್ನು ಅನುಭವಿಸ್ತಾ ಇರ್ತೀವೋ ಅದರಿಂದ ಹಿಂದಕ್ಕೆ ತಗೊಳ್ಳೋದು ಕಷ್ಟ. ತುಂಬ ಇಷ್ಟವಾದಂತಹ ಒಂದು ಏನನ್ನಾದರೂ ಒಂದು ತಿಂಡಿ ಇದೆ ಅಂತ ಇಟ್ಕೊಳ್ಳಿ, ಅದನ್ನು ತಿನ್ನೋಕೆ ಪ್ರಾರಂಭ ಮಾಡಿದ್ರೆ ನಿಲ್ಲಿಸೋದು ಬಹಳ ಕಷ್ಟ ಆಗುತ್ತೆ. ಅದೇ ರೀತಿ ಯಾವುದಾದ್ರೂ ಒಂದು ವಸ್ತುವಿಗೆ ನಾವು ಅಂಟಾಕೊಂಡಿದ್ರೆ ಅದನ್ನು ಬೇಡ ಅಂತ ನಿಲ್ಲಿಸೋದು ಕಷ್ಟ ಆಗುತ್ತೆ. ಅದನ್ನು ಇಲ್ಲಿ ಉಪರತಿ ಅಂತ ಹೇಳಿ ಕರೀತಾರೆ. ಹೀಗೆ ದುಃಖ ತರುವ ವಿಷಯಗಳನ್ನು ಕಾಲ ದೂರ ಇಡೋಕ್ಕೂ ಪ್ರಯತ್ನ ಮಾಡ್ತೀವಲ್ವ ನಾವು. ಸುಖದ ವಸ್ತುಗಳೆಲ್ಲ ನಮಗೆ ಬೇಕು, ದುಃಖ ತರೋ ವಸ್ತುಗಳನ್ನು ಏನು ಮಾಡ್ತೀವಿ, ಬೇಡ ಅಂತ ದೂರ ಹಾಕ್ತೀವಿ, ದೂರ ತಳ್ಳೋ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ಸದಾಕಾಲ ದುಃಖ ತರುವ ವಸ್ತುಗಳನ್ನು ಅಥವಾ ವಿಷಯಗಳನ್ನು ದೂರ ಇಡೋದಕ್ಕೆ ಪ್ರಯತ್ನ ಮಾಡ್ತೀವಲ್ವ. ಸುಖ ಕೊಡೋದನ್ನು ಹುಡುಕ್ತೀವಿ, ದುಃಖ ತರೋದನ್ನು ದೂರ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಹೀಗೆ ಸಾಧಕ ಇರೋದಕ್ಕೆ ಸಾಧ್ಯ ಇಲ್ಲ. ಅದು ಸಾಧಕನ ಗುಣ ಅಲ್ಲ. ಸಾಧಕನಾದವನು ದುಃಖ ಬಂದರೂ ಅದನ್ನು ಅನುಭವಿಸ್ಬೇಕು, ಸುಖ ಬಂದರೂ ಅದನ್ನು ಅನುಭವಿಸ್ಬೇಕು ಅಷ್ಟೇ. ಅವನು ಚಾಯ್ಸ್ ತೊಗೊಳಕ್ಕಾಗಲ್ಲ. ಸಾಧಕನಾದಂಥವನು ಅದನ್ನು ಹುಡುಕೊಂಡು ಹೋಗೋದು, ಇದನ್ನು ತಳ್ಳೋದು ಎರಡೂ ಮಾಡೋ ಹಾಗಿಲ್ಲ. ಸುಖ ಬರಲಿ ದುಃಖ ಬರಲಿ ಯಾವುದನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ, ಅದಕ್ಕಾಗಿ ಕಳವಳ ಪಡದೆ, ಬೇರೆಯವರು ದುಃಖಕ್ಕೆ ಕಾರಣ ಅಂತ ಹೇಳಿ ಇನ್ನೊಬ್ಬರ ಮೇಲೆ ಪ್ರತೀಕಾರ ತೋರ್ದಲೇ ಎಷ್ಟೋ ಸರ್ತಿ ಅದು ನಡೆಯುತ್ತೆ ಅಲ್ವಾ. ಇಂಥವರೇ ಕಾರಣ ನನ್ನ ದುಃಖಕ್ಕೆ ಅಂತ ಹೇಳಿ ಅವ್ರ ಮೇಲೆ ಪ್ರತೀಕಾರ ತೊಗೊಳಕ್ಕೆ ಹೋಗ್ತೀವಲ್ವ. ಅದನ್ನೆಲ್ಲವನ್ನು ಕೂಡ ಹಿಂತಿರುಗಿಸಿ ಪರಮ ಸಹಿಷ್ಣುವಾಗಿ ಇರೋದನ್ನು ತಿತೀಕ್ಷೆ ಅಂತ ಹೇಳಿ ಕರೀತಾರೆ. ಅಂದರೆ ಈ 6 ವಿಷಯನೂ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆಯೇ ಶಾಸ್ತ್ರವಾಕ್ಯ ಮತ್ತು ಗುರುವಾಕ್ಯಗಳಲ್ಲಿ ಇಟ್ಟಿರುವಂತಹ ಭಕ್ತಿಯು ಶ್ರದ್ಧೆ ಅನ್ನಿಸ್ಕೊಳ್ಳುತ್ತೆ. ಶಾಸ್ತ್ರವಾಕ್ಯವನ್ನು ನಂಬಬೇಕು, ಗುರುವಾಕ್ಯವನ್ನು ನಂಬಬೇಕು ಅಂತ ಹೇಳ್ತಾರೆ. ಹಾಗಾಗಿ ಅದು ಆ ಭಕ್ತಿಯನ್ನು ಶ್ರದ್ಧೆ ಅನ್ನಿಸ್ಕೊಳ್ಳುತ್ತೆ. ಅಂದರೆ ಒಂದೇ ಗುರಿಯ ಕಡೆಗೆ ಮನಸ್ಸನ್ನು ಕೇಂದ್ರೀಕರಿಸೋದು ಮತ್ತು ಜಿಜ್ಞಾಸೆ ಎರಡೂ ಕೂಡ ಸಮಾಧಾನ ಅನ್ನಿಸ್ಕೊಳ್ಳುತ್ತೆ. ಸಮಾಧಾನ ಅಂದರೆ ಏನು ಅಂದರೆ ಮನಸ್ಸು ಒಂದೇ ಕಡೆಗೆ ಕೇಂದ್ರೀಕರಿಸಿ ಅದರ ಕಡೆಗೆ ಅಂದರೆ ಬರೀ ಬ್ರಹ್ಮನ ಬಗ್ಗೆ ಮಾತ್ರವೇ
ಮನಸ್ಸನ್ನು ಕೇಂದ್ರೀಕರಿಸಿ ಹರಿಸೋದು, ಮತ್ತು ಯಾವುದಾದ್ರೂ ಒಂದು ವಿಷಯವನ್ನು ಹಿಡ್ಕೊಂಡು ಅದರ ಸುತ್ತಾನೇ ಆಲೋಚನೆ ಮಾಡ್ತೀವಲ್ವ, ಅದು ಸಮಾಧಾನ ಅಂತ ಕರೀತಾರೆ. ಹೀಗೆ ಶಾಸ್ತ್ರಗಳಲ್ಲಿ ತಿಳಿಸಿರೋದು ಮತ್ತು ನಮ್ಮ ಗುರುಗಳಿಗೆ ತಿಳಿಸಿರೋ ಅಂಥ ವಿಷಯಗಳನ್ನು ಅದರಲ್ಲಿ ಭಕ್ತಿ ಇರಬೇಕು. ಗುರುಗಳು ಅಂತ ಹೇಳಿದರೆ ಇಲ್ಲಿ ನಾವು ತುಂಬ ಹುಷಾರಾಗಿ ನಮ್ಮ ಗುರುಗಳನ್ನು ಆರಿಸ್ಕೋಬೇಕು. ಯಾರ್ಯಾರನ್ನೋ ಗುರುಗಳು ಅಂತ ಹೇಳಿ ಅವರನ್ನು ಹಿಂಬಾಲಿಸ್ಕೊಂಡು ಹೋಗಬಾರ್ದು. ಋಷಿಗಳು ಅಥವಾ ಆಚಾರ್ಯರು ಅವರನ್ನು ಬಿಟ್ಟರೆ ನಮ್ಮ ಜೀವನ್ಮುಕ್ತ ಮಹಾತ್ಮರು ಅವರೇನು ಹೇಳಿದ್ದಾರೆ ಅದನ್ನು ಶಿರಸಾವಹಿಸಿ ಪಾಲಿಸೋದು ನಮ್ಮ ಕರ್ತವ್ಯ, ನಮ್ಮ ಧರ್ಮ. ಯಾಕೆಂದರೆ ಆಚಾರ್ಯರುಗಳು ಈ ರೀತಿಯ ಗ್ರಂಥಗಳಲ್ಲಿ ಹೇಳಿರೋದ್ರ ಜೊತೆಗೆ ನಮ್ಮ ಜೀವನ್ಮುಕ್ತರು ಅನೇಕ ವಿಷಯಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅನೇಕ ಪತ್ರಗಳನ್ನು ಬರೆದಿದ್ದಾರೆ. ಬ್ಲಾಡ್ಸ್ಕರ್ ಮುಖಾಂತರ, ಆಲ್ಕಟ್ರ ಮುಖಾಂತರ ಎಂತೆಂಥ ಗ್ರಂಥಗಳನ್ನು ನಮಗೆ ಕೊಟ್ಟಿದ್ದಾರೆ. ಅವೆಲ್ಲವೂ ಸತ್ಯವೇ ಅಲ್ವಾ? ಇದರಲ್ಲಿ ಮನಸ್ಸನ್ನು ನಿಲ್ಲಿಸಬೇಕಾಗತ್ತೆ ನಾವು. ಗುರುವಾಕ್ಯ ಅಂದರೆ ನಾವು ಇದನ್ನು ಗುರುವಾಕ್ಯ ಅಂತ ತಗೋಬೇಕು. ಬೇರೆ ಯಾರ್ಯಾರನ್ನೋ ಗುರುಗಳು ಅಂತ ಹೇಳಿ ನಾವು ನಂಬೋದಕ್ಕೆ ಹೋಗಬಾರ್ದು ಅಂತ ಹೇಳಿ ಇಲ್ಲಿ ಅದೊಂದು ಎಚ್ಚರವನ್ನು ಕೊಡ್ತಾರೆ. ಇಲ್ಲಿ ನಮ್ಮ ಜೀವನ್ಮುಕ್ತ ಮಹಾತ್ಮರು ಯಾರು ನುಡಿದಂತೆ ನಡೆಯುತ್ತಾರೆಯೋ ಅವರುಗಳನ್ನು ಗುರು ಅಂತ ಹೇಳಿ ನಾವು ನಂಬಬಹುದು ಅಂತ ಹೇಳ್ತಾರೆ. ಹಾಗಾಗಿ ಅಂತಹವರ ಸತ್ವಾಕ್ಯಗಳ ಬಗ್ಗೆ ಶ್ರದ್ಧೆ, ಏನು ಭಕ್ತಿ ಇರುತ್ತೆ ಅದನ್ನು ಶ್ರದ್ಧಾ ಅಂತ ಹೇಳಿ ನಾವು ಕರಿತೀವಿ ಅಂತ ಹೇಳ್ತಾರೆ. ಇನ್ನು 6ನೆಯ ಸಂಪತ್ತು ಸಮಾಧಾನ. ಯಾವುದೇ ಸಾಧನ ಇದ್ದರೂ ಕೂಡ ಮನಸ್ಸಿಗೆ ಸಮಾಧಾನ ಇಲ್ಲದೆ ಇದ್ದರೆ ಸಾಧಕರಿಗೆ ಮುಂದುವರಿಯೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಇರುತ್ತೆ, ಆದರೆ ಸಮಾಧಾನ ಒಂದಿರಲ್ಲ. ಸಮಾಧಾನ ಯಾರಾದರೂ ಕೊಡ್ಲಿಕ್ಕೆ ಸಾಧ್ಯನಾ ಸಮಾಧಾನನ? ಖಂಡಿತ ಇಲ್ಲ. ಸಮಾಧಾನ ನಮಗೆ ನಾವೇ ತಂದುಕೊಳ್ಬೇಕಾದಂಥ ವಸ್ತುವೇ ಹೊರತು ಯಾವುದೋ ಒಂದು ಅಂಗಡಿಗೆ ಹೋಗ್ಬಿಟ್ಟು ಒಂದು 10 ರೂಪಾಯಿ ಸಮಾಧಾನ ಕೊಟ್ಬಿಡಿ ಅಂತ ಕೇಳಿ ನೋಡಿ, ಎಲ್ಲಿ ಸಿಗತ್ತೆ? ಇನ್ನೆಲ್ಲಾದರೂ ಸಿಗತ್ತಾ ಸಮಾಧಾನ? ಎಲ್ಲೂ ಸಿಗಲ್ಲ. ನಮ್ಮ ಒಳಗೆ ಬರಬೇಕು ಅದು ಸಮಾಧಾನ. ಹಾಗಾಗಿ ಸಾಧಕರು ಸಮಾಧಾನ ಇಲ್ಲದಿದ್ದರೆ ಮುಂದುವರಿಯೋಕ್ಕಾಗೋದಿಲ್ಲ. ಹಾಗಾಗಿ ಒಂದೇ ವಿಷಯದ ಬಗ್ಗೆ ಮನಸ್ಸನ್ನು ನಿಲ್ಲಿಸಬೇಕಾಗತ್ತೆ, ಚಿತ್ತ ಚಾಂಚಲ್ಯವನ್ನು ಜಯಿಸಬೇಕಾಗತ್ತೆ. ಆವಾಗ ಸಮಾಧಾನ ಅನ್ನಿಸ್ಕೊಳ್ಳುತ್ತೆ. ಅದು ಕೂಡ ಒಂದು ಅಪೂರ್ವವಾದಂತಹ ಸಂಪತ್ತು, ಬರೀ ಸಂಪತ್ತಲ್ಲ, ಅದು ಅಪೂರ್ವವಾದಂತಹ ಸಂಪತ್ತು ಅಂತ ಹೇಳ್ತಾರೆ. ಸಂಸಾರ ಬಂಧ ನಿರ್ಮುಕ್ತಿ ಕಥಂ ಮೇ ಸ್ಯಾತ್ ಕದಾ ವಿಧೇಯಿತಿಯ ಸದೃಢ ಬುದ್ಧಿ ವಕ್ತವ್ಯ ಸಾ ಮುಮುಕ್ಷತ ಅಂತಾರೆ. ಅಂದರೆ ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದಬೇಕು ಅನ್ನುವಂತಹ ತೀವ್ರವಾದ ಆಕಾಂಕ್ಷೆಯನ್ನು ಯಾರು ಹೊಂದಿರ್ತಾರೋ ಅವರು ಮುಮುಕ್ಷತ್ವವನ್ನು ಪಡೀಲಿಕ್ಕೆ ಸಾಧ್ಯ. ಅದನ್ನು ಮುಮುಕ್ಷತ್ವ ಅಂತಾರೆ. ಅಂದರೆ ಈ ಸಂಸಾರ ಬಂಧನ ಬೇಡವೇ ಬೇಡ ನನಗೆ ಅಂತ ಪೂರ್ತಿಯಾಗಿ ತೀರ್ಮಾನ ಮಾಡಿ ಯಾರು ಆ ಕಡೆಗೆ ತಿರುಗಿ ನಿಲ್ತಾರೆ ಅಂಥವ್ರಿಗೆ ಮುಮುಕ್ಷತ್ವ. ಯಾರಿಗೆ ಈ ಸಂಸಾರ ಸುಖ ಆಗಿದೆ ಅಂತ ಅನಿಸುತ್ತೋ ಅವ್ರಿಗೇನು ನಾವು ಒತ್ತಾಯ ಮಾಡಬೇಕಾಗಿಲ್ಲ. ಈ ಸಂಸಾರ ಭಾಳ ಚೆನ್ನಾಗಿದೆ, ಸುಖವಾಗಿದೆ, ನಾನು ಇದರೊಳಗೆ ತುಂಬ ಆರಾಮಾಗಿದ್ದೀನಿ ಅಂತ ಅನ್ನೋರನ್ನ ನಾವು ಎಳ್ಕೊಂಡು ಬಂದ್ರೂ ಅವ್ರು ಈ ದಾರಿಗೆ ಬರಲ್ಲ. ಬರ್ತಾರಾ? ಖಂಡಿತ ಬರಲ್ಲ. ಹಾಗಾಗಿ ಕೆಲವರಿಗೆ ಒಂಥರ ಇಂದ್ರಿಯಗಳ ಕಾಟನೂ ಇರಲ್ಲ, ಮನಸ್ಸು ಕೂಡ ಶಾಂತವಾಗಿರುತ್ತೆ, ತಳಮಳನೂ ಇರಲ್ಲ, ವಿಚಾರ ಕೂಡ ಮಾಡಬಲ್ಲರು. ಆದರೆ ಅವ್ರಿಗೆ ಅವರಿರೋ ಸ್ಥಿತಿಯಿಂದ ಬೇರೆ ಸ್ಥಿತಿ ಬೇಕು ಅಂತ ಅವ್ರಿಗೆ ಅನಿಸೋದಿಲ್ವಲ್ಲ. ಅಂಥವ್ರನ್ನು ಕೂಡ ನಾವು ಎಳ್ಕೊಂಬಂದು ಅಧ್ಯಾತ್ಮ ಕಲ್ತ್ಕೊಳ್ಳಿ, ನಿಮಗೆ ಇದಾಗತ್ತೆ ಅದಾಗತ್ತೆ ಅಂತ ಹೇಳಿದ್ರೆ ಅವರು ಕೂಡ ಬರೋದಿಲ್ಲ. ಸಂಸಾರದಲ್ಲೇ ಸುಖ ಕಾಣೋರು ಬರಲ್ಲ. ಎಲ್ಲ ಪರವಾಗಿಲ್ಲಪ್ಪ, ಮನಸ್ಸು ಚೆನ್ನಾಗಿದೆ, ಒಳ್ಳೆಯ ವ್ಯಕ್ತಿಗಳೇ ಇವರು, ಪರವಾಗಿಲ್ಲ ನೀವು ಬನ್ನಿ ಅಂದರೆ ಅವ್ರಿರೋ ಸ್ಥಿತಿಯಿಂದ ಬೇರೆ ಸ್ಥಿತಿಗೆ ಬರೋಕ್ಕೆ ಅವ್ರಿಗೆ ಇಷ್ಟ ಇರಲ್ಲ. ಅಂಥವ್ರನ್ನೂ ನಾವೇನು ಮಾಡೋಕ್ಕಾಗಲ್ಲ ಅಲ್ವಾ? ನಮಗೆ ಇದೆಲ್ಲ ಎದುರಾಗಿರೋ ಅಂಥ ಸಮಸ್ಯೆಗಳೇನೆ. ಹಾಗಾಗಿ ತಾವು ಇರುವಂತೆಯೇ ಸಂತೋಷವಾಗಿರ್ತೀವಿ ಅಂದರೆ ಅವ್ರಿಗೂ ಮುಮುಕ್ಷತ್ವ ಬೇಕಿಲ್ಲ. ಆದರೆ ಯಾರಿಗೆ ಪ್ರಾಪಂಚಿಕತೆ ಬೇಡವಾಗಿ ಅತ್ಯಂತ ಉನ್ನತ ಹಂತದ ಜೀವನ ಬೇಕಾಗಿದೆಯೋ, ಅದಕ್ಕಾಗಿ ಯಾರು ಹಂಬಲಿಸ್ತಾರೆಯೋ ಅಂಥವರಿಗೆ ಮುಮುಕ್ಷತ್ವ ಬೇಕು. ಅಷ್ಟು ಹಂಬಲಿಸದಲ್ಲೇ ಇದ್ದರೆ ನಾವು ಇಷ್ಟೊಂದು ಜನ ಇಲ್ಲಿ ಸೇರ್ತಾ ಇರಲಿಲ್ಲ ಅಲ್ವಾ? ಇಲ್ಲಿ ಸೇರಿದ್ದೀವಿ ಅಂತಂದರೆ ಆ ಹಂಬಲ ನಮಗಿದೆ. ಆ ಹಂಬಲ ಇರೋದರಿಂದ ಸೇರಿದ್ದೀವಿ. ನಾವು ತಿಳ್ಕೊಳ್ಬೇಕು, ಇನ್ನೂ ಇದಾಗಬೇಕು ಅಂದರೆ ಮುಮುಕ್ಷತ್ವ ಅನ್ನೋದಿದೆ, ಅದರ ಕಡೆಗೆ ಹೋಗಬೇಕು ನಾವು ಅಂತ ಗೊತ್ತಿದೆ ನಮಗೆ. ಹಾಗಾಗಿ ಬರ್ತಾಯಿದ್ದೀವಿ. ಅಂಥವ್ರಿಗೆ ಮಾತ್ರ ಅಂತ ಆಚಾರ್ಯರು ಹೇಳ್ತಾರೆ, ನೀವು ಪೂರ್ತಿ ಪ್ರಾಪಂಚಿಕರನ್ನು ಕರ್ಕೊಂಬರೋಕ್ಕಾಗಲ್ಲ, ಅದರಲ್ಲಿ ಸುಖವಾಗಿರೋರನ್ನು ಕರ್ಕೊಂಬರೋಕ್ಕಾಗಲ್ಲ. ಎಲ್ಲ ನೆಟ್ಟಿಗಿದೆ, ಆದರೆ ಅವ್ರಿಗೆ ಬದಲಾಗೋದು ಇಷ್ಟ ಇಲ್ಲ, ಅವ್ರನ್ನ ಕರ್ಕೊಂಬರೋಕ್ಕಾಗಲ್ಲ. ಯಾರಿಗೆ ಬೇಕೋ ಅಂಥವರಿಗೆ ನಾನು ಮುಂದಿನ ವಿಷಯಗಳನ್ನು ಹೇಳ್ತೇನೆ ಅಂತ ಹೇಳಿ ಆಚಾರ್ಯರು ಹೇಳ್ತಾರೆ. ಈಗ ಸಾಧಕರಾದ ನಾವು ಒಂದು ಹಂತದವರೆಗೆ ಷಟ್ ಸಂಪತ್ತನ್ನು ಗಳಿಸ್ಕೊಂಡಿದ್ದೇವೆ. ನಾವೆಲ್ಲರೂ ಎಷ್ಟು ವರ್ಷಗಳಿಂದ ಇದ್ದೇವೆ ಇಲ್ಲಿ. ಹಾಗಾಗಿ ಷಟ್ ಸಂಪತ್ತು ಒಂದಿಷ್ಟು ಗಳಿಕೆ ಆಗಿದೆ. ತಕ್ಕ ಮಟ್ಟಿಗೆ ವಿವೇಕ ವೈರಾಗ್ಯ ಕೂಡ ನಮ್ಮಲ್ಲಿ ಉಂಟು. ಅದಕ್ಕೆ ಇಷ್ಟಕ್ಕೆ ಅಪರೋಕ್ಷ ಅನುಭೂತಿ ಸಾಧ್ಯನಾ?
ಯೋಚನೆ ಮಾಡಬೇಕು ಈಗ. ಯಾಕೆಂದರೆ ಇದು ಎಷ್ಟೋ ವರ್ಷಗಳಿಂದ ನಾವು ಈ ದಾರಿನಲ್ಲೇ ಇದ್ದೀವಿ. ನಾವು ಸಾಧನೆ ಚತುಷ್ಟಯ ಸಂಪನ್ನರಾಗಿದ್ದೀವಿ, ಎಲ್ಲ ಮಾಡ್ತಾನೆ ಇದ್ದೀವಿ ಎಲ್ಲ ಕೆಲಸಗಳನ್ನು. ಇಷ್ಟಕ್ಕೆ ಅಪರೋಕ್ಷ ಅನುಭೂತಿ ಆಗ್ಬಿಟ್ಟಿದೆಯಾ ನಮಗೆ ಅಂತಂದರೆ ಆಗಿಲ್ಲ ಅಂತಲೇ ಹೇಳಬೇಕು. ಹಾಗಾದರೆ ಅಪರೋಕ್ಷ ಅನುಭೂತಿ ಆಗೋದಕ್ಕೆ ಸಹಾಯ ಹೇಗೆ ಮಾಡೋದು, ಹೇಗೆ ಅನುಸಂಧಾನ ಮಾಡೋದು, ಏನು ಮಾಡಬೇಕು ಅದನ್ನು ಅನುಸಂಧಾನ ಮಾಡಲಿಕ್ಕೆ ಅಂತ ಹೇಳಿದರೆ ಆಚಾರ್ಯರು ಮುಂದಿನ ಅಧ್ಯಾಯಗಳಲ್ಲಿ ಅದನ್ನು ತಿಳಿಸ್ಕೊಡ್ತಾರೆ. ಅಂದರೆ ಈಗ ಇದುವರೆಗೂ ಸಾಧನ ಚತುಷ್ಟಯ ಸಂಪನ್ನತೆಯನ್ನು ಮುಗಿಸಿದ್ರು ಆಚಾರ್ಯರು. ಈಗ ಹೇಳ್ತಾರೆ ಇಷ್ಟಕ್ಕೆ ನಿಮಗೆ ಅಪರೋಕ್ಷ ಅನುಭೂತಿ ಆಗಲ್ಲ. ಅಪರೋಕ್ಷ ಅನುಭೂತಿ ಆಗಬೇಕು ಅಂದರೆ ಮುಂದಕ್ಕೆ ನಾನು ಮುಂದಿಂದ ಹೇಳ್ತೀನಲ್ಲ ಅದನ್ನೆಲ್ಲ ನೀವು ಮಾಡಬೇಕು ಅಂತ ಹೇಳ್ತಾರೆ. ಆ ಮುಂದಿನ ಹಂತ ಏನು ಅಂತ ಅವರು ಹೇಳ್ತಾರೆ, ಒಂದು ಸೂಚನೆ ಕೊಡ್ತಾರೆ. ಏನು ಅಂದರೆ ವಿಚಾರ ಮಾಡಬೇಕು, ಯೋಚನೆ ಮಾಡಬೇಕು, ಮನಸ್ಸಿನಲ್ಲಿ ಚರ್ವಣ ಮಾಡಬೇಕು, ಯೋಚನೆ ಮಾಡಬೇಕು. ಏನು ಯೋಚನೆ ಮಾಡಬೇಕು ಅದನ್ನು ಹೇಳ್ತಾರೆ. ಯಾವುದರ ಬಗ್ಗೆ ಯೋಚನೆ ಮಾಡಬೇಕು, ಯಾಕೆ ಯೋಚನೆ ಮಾಡಬೇಕು, ಇವೆಲ್ಲವನ್ನು ಕೂಡ ಈಗ ಮುಂದಿನ ಭಾಷಣಕಾರರ ವಿಷಯದಲ್ಲಿ ನಾವು ತಿಳ್ಕೊಳ್ಳೋಣ.